ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನೇನು ತಿಕ್ಲಿ ಥರ ಇದ್ದೀನಿ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಹೌಸ್ ವರ್ಕು ನೋ ರೆಸ್ಟು. ಎಲ್ಲಾದರೂ ಆಫೀಸ್ಗೋ ಕೆಲ್ಸಕ್ಕೆ ಹೋದ್ರೆ ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟು ಹೋಗ್ಬೋದು. ನಾವು ಮನೆ ಕೆಲಸ ಮಾಡ್ತಿದ್ದೀವಿ ಅಂತ ನಾವು ಪ್ರೂವ್ ಮಾಡ್ಕೋಬೇಕಂದ್ರೆ ಈ ಗೆಟಪ್ಪಲ್ಲೇ ಇರಬೇಕು. ಚೆನ್ನಾಗಿ ರೆಡಿ ಆಗ್ಬಿಟ್ವಿ ಅಂದರೆ ಏನು ಮಾಡ್ತಿದ್ಯಾ ಅಂತ ಕ್ವಶನ್ಗಳು ಬರ್ತವೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಮಧ್ಯೆ ಒಂದು ಸೀರಿಯಸ್ ಡಿಸ್ಕಷನ್ ನಡೀತೈತೆ. ಈಗ ಅಪ್ಪಿ ಪಾರ್ಲರ್ಗೆ ಹೋಗ್ತಿದ್ದೀನಿ ಇವತ್ತು. ಒಂದು ಎಕ್ಸ್ಟ್ರಾ ನೆಕ್ಸ್ಟ್ ಸ್ಟೆಪ್ ಹೋಗ್ತಿದ್ದೀನಿ. ಫೇಶಿಯಲ್ ಮಾಡಿಸ್ಕೋಬೇಕು ಅಂತಿದ್ದೀನಿ. ಮನ್ಸು ಮುಟ್ಕೊಂಡೆ ಹೇಳೋ. ಹೊರದೇಶಕ್ಕೂ ಟ್ರಿಪ್ ಹೋಗ್ತಾರೆ ಫ್ರೆಂಡ್ಸ್ ಹೆಣ್ಮಕ್ಳು ಈಗಿನ ಕಾಲದಲ್ಲಿ. ನಾನು ಜಸ್ಟ್ ಒಂದು ಪಾರ್ಲರ್ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಓಟ್ ಬಂದಮೇಲೆ ಆಮೇಲೆ ಹಂಗೆ ಅನ್ಬಾರ್ದು ಫ್ರೆಂಡ್ಸ್. ನಾನು ಶಿವನ್ ಲವ್ ಮಾಡ್ಬೇಕಾದ್ರೆ ನಾನು ಐಬ್ರೋ ಮಾಡಿಸಿರ್ಲಿಲ್ಲ. ಒಂದು ಸಲ ಸಡನ್ನಾಗಿ ಐಬ್ರೋ ಮಾಡಿಸ್ಕೊಂಡು ಪ್ರತ್ಯಕ್ಷ ಆಗ್ತದೆ. ಆವಾಗಲೇ ಬೈದಿತ್ತು ಚೆನ್ನಾಗಿ ತಾನೇ. ಬೈದಿದ್ದು ಬಿಡಿ ಫ್ರೆಂಡ್ಸ್, ಸಂಸ್ಕೃತ ಎಲ್ಲ ಬೇಡ ಫ್ರೆಂಡ್ಸ್. ಮದುವೆಗೆ ಮುಂಚೆನೇ ಬೈದಿದ್ದು. ಅಪ್ಪಿ ನಾನು ನಿಜ ಸೀರಿಯಸ್, ಬಿ ಸೀರಿಯಸ್. ಎಮರ್ಜೆನ್ಸಿ ವಾರ್ಡು ಅಷ್ಟೇ. ಸರಿ ಮಾಡಿಸ್ಕೊ. ನಾನು ಏರ್ ಕಟ್ ಮಾಡಿಸ್ತೀನಿ ಅಂದ್ಬಿಟ್ಟು ನಾನು ಒಂದು 15 ದಿನದ ಹಿಂದೆ ಹೇಳಿದೆ ಫ್ರೆಂಡ್ಸ್, ಬರ್ತಡೆಗೆ ಏರ್ ಕಟ್ ಮಾಡಿಸ್ಕೊಬಿಡ್ತೀನಿ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಫ್ರೆಂಡ್ಸು ಸ್ವಲ್ಪ ಜನ ಹೇಳಿದ್ರು ಏರ್ ಕಟ್ ಬೇಡ ಫೇಶಿಯಲ್ ಮಾಡಿಸ್ರಿ ಅಂತ. ಟ್ಯಾನ್ ಫುಲ್ಲು ಫ್ರೆಂಡ್ಸ್, ಫೇಸು ಟ್ಯಾನ್ ರಿಮೂವ್ ಮಾಡೋಣ ಅಂತ ನನಗೂ ಅನಿಸ್ತೈತೆ. ಸ್ವಲ್ಪ ಭಯನೂ ಆಗ್ತೈತೆ, ಅದೇನೋ ಸೈಡ್ ಎಫೆಕ್ಟ್ ಆಗಿಬಿಡ್ತೈತೆ ಅಂದ್ಬಿಟ್ಟು. ಯಾಕಂದರೆ ನನ್ನ ಮುಖದ ಮೇಲೆ ನಾನು ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡಿರೋದು ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ. ನನ್ನ ಮುಖನ ಯಾರ ಕೈಗೂ ಕೊಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ನನ್ನ ಮುಖನ ಪರಾರಕ್ಕನ ಕೈ ನಂಬಿ ಕೊಡ್ತಾಯಿದ್ದೀನಿ. ನೋಡೋಣ ಏನಾಗ್ತಿತ್ತೋ ಏನೋ. ನೀನು ದುಃಖ ಪಡಬೇಡಪ್ಪ, ದುಃಖ ಪಡಬೇಡ. ಅಕಸ್ಮಾತ್ರ ನನ್ನ ಮುಖ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಫಿಕ್ಸ್ ಆಗಿಬಿಡು, ನಾನೇ ನಿನ್ನ ಹೆಂಡ್ತಿ ಅಂತ ಅಂದ್ಬಿಟ್ಟು. ಹೊಸ ಹೆಂಡ್ತಿ ತರೋ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಈಗ ನಾನು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು, ಅಪ್ಪಿ ನಿಜ ಹೋಗ್ತಾ ಇದ್ದೀರಪ್ಪಿ, ಕಾಮಿಡಿ ಅನ್ಕೋಬೇಡ. ಇದು ಫ್ರಾಂಕ್ ಅಂತೂ ಅಲ್ವೇ ಅಲ್ಲ ದೇವರಣೆ. ಓಕೆ ಫ್ರೆಂಡ್ಸ್, ಇವತ್ತು ಲೈಫಲ್ಲಿ ಫಸ್ಟ್ ಟೈಮು ಫೇಶಿಯಲು, ಆ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಏನು ಎಲ್ಲ ನೋಡ್ಕೊಬೇಡ. ರೆಡಿ ಆಗಿಬಿಟ್ಟು ಪಟ್ ಅಂತ ಸಿಗ್ತೀನಿ ಫ್ರೆಂಡ್ಸ್. ಈಗ 1 ಅವರ್ ಹಿಂದೆಯಿಂದ ನನಗೆ ಖುಷಿ ಇತ್ತು ಫ್ರೆಂಡ್ಸ್. ನೆನ್ನೆಯಿಂದನೂ ಫೇಶಿಯಲ್ ಮಾಡಿಸ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿದಾಗಿಂದನೂ ಈಗ ರೆಡಿ ಆಗೋ ಗ್ಯಾಪಲ್ಲಿ ಮೈಂಡೇ ಚೇಂಜ್ ಆಗ್ತೈತೆ ಫ್ರೆಂಡ್ಸ್ ನನಗೆ. ಜನ್ಮಕ್ಕೆ ಹೋಗೋ ಇಷ್ಟರೇ ಏನಂದರೆ ಫ್ರೆಂಡ್ಸ್, ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ಅದಕ್ಕೇನಾದರೂ ಜಾಸ್ತಿ ಖರ್ಚಾಗ್ತೈತೆ ಫೇಶಿಯಲು ಅದು ಇದಕ್ಕೆ ಅಂದರೆ ಅದೇ ಖರ್ಚು ನಾವು ಏನು ಬೇರೆ ಮನೆ ಖರ್ಚಿಗೆ ಉಪಯೋಗಿಸ್ಕೋಬೋದಲ್ಲ ಅಂತ ಯೋಚನೆ ಮಾಡ್ತೀವಿ. ಹೆಂಗೆ ಯೋಚನೆ ಮಾಡ್ತೀವಿ. ಇನ್ನು ಕೆಲವು ಹೆಣ್ಮಕ್ಳು ಅಯ್ಯೋ ಮುಖಕ್ಕೆ ಕಾಳಾಗೋಗ್ಬಿಟ್ರೆ ಯಾಕಪ್ಪ ಬೇಕು ಅಂತ ಯೋಚನೆ ಮಾಡ್ತೀರಿ. ನಾನು ಇವೆರಡು ಮಿಕ್ಸ್ ಆಗ್ಬಿಟ್ಟು ನಾವು ಅದೇ ಕಾಸಿಗೆ ಚಿಕನ್ ತಂದು ತಿನ್ಬೋದಲ್ಲ. ಎಂಥ ತಲೆ ಫ್ರೆಂಡ್ಸ್ ನನಗೆ. ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಅಕಸ್ಮಾತ್ರ ಒಂದು ಇಮ್ಯಾಜಿನೂ ಇಲ್ಲ ಫ್ರೆಂಡ್ಸ್ ನನಗೆ ಫೇಶಿಯಲ್ಗೆ ಎಷ್ಟು ಖರ್ಚಾಗ್ತೈತೆ ಅಂತ. ಗೂಗಲ್ ಸರ್ಚ್ ಮಾಡಿದ್ರೆ 1,500ದಿಂದ 4,500 ಅಂತ ಗೂಗಲಲ್ಲಿ ತೋರಿಸ್ತೈತೆ. ತಲೆ ಸುತ್ತೈತೆ. ಅಷ್ಟು ದುಡ್ಡ ಚೆನ್ನಾಗಿ ಕಾಣಿಸೋಕ್ಕೆ. ನಾನು ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಫಿಲ್ಟ್ರ್ ಹಾಕ್ಕೊಂಡ್ರೆ ಆಯ್ತಲ್ಲ. ಗಂಡ ಏನು ಬಿಡಿ ಫ್ರೆಂಡ್ಸು ಅಡ್ಜಸ್ಟ್ ಮಾಡ್ಕೊಳ್ತೈತೆ ಹೆಂಗಿದ್ರು. ನಾನು ಹಿಂಗೆಲ್ಲ ಯೋಚನೆ ಬರ್ತೈತೆ. ಏನು ಮಾಡೋದು ಫ್ರೆಂಡ್ಸ್ ನಾನು? ಅಷ್ಟೆಲ್ಲ ಖರ್ಚು ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ ಫ್ರೆಂಡ್ಸ್. ಎಷ್ಟು ದುಡಿಬೇಕಂದ್ರೆ ಎಷ್ಟು ಕಷ್ಟಪಡ್ತೀವಿ. ಅದನ್ನು 1 ಸೆಕೆಂಡಲ್ಲಿ ಬರೀ ಮುಖ ಚೆನ್ನಾಗಿ ಕಾಣಿಸೋಕೆ ಖರ್ಚು ಮಾಡಬೇಕಲ್ಲಪ್ಪ ಅಂತ ಹೊಟ್ಟೆ ಉರಿತದೆ. ತಡ್ಕೊಳಕ್ಕಾಗ್ತಿಲ್ಲ. ತಣ್ಣಗಿರೋ ನೀರು ಕುಡಿದ್ರೂ ತಡ್ಕೊಳಕ್ಕಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ಫೈನಲ್ ಡಿಸೈಡ್ ಗೂಗಲ್ ನಂಬರ್ದು ಯಾವತ್ತು ನಾವು ಅದಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಕಡಿಮೆ ನನ್ನ ಬಜೆಟಲ್ಲಿ ಏನಾದರೂ ಫೇಶಿಯಲ್ ಆಪ್ಷನ್ ಇದ್ದರೆ ಸೆಲೆಕ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಫೇಶಿಯಲಲ್ಲಿ ನಾನು ನಿಮ್ಮ ಮುಂದೆ ಎಂಟ್ರಿ ಕೊಡ್ತೀನಿ. ನಿಮ್ಮ ಮೇಲೆಲ್ಲ ನಿಮ್ಮ ಮುಂದೆ. ಅಕಸ್ಮಾತ್ ನನ್ನ ಬಜೆಟ್ಗೂ ಮೀರಿ ಜಾಸ್ತಿ ಐತೆ ಅಂದರೆ ಫೇಶಿಯಲ್ ಕ್ಯಾನ್ಸಲ್ ಫ್ರೆಂಡ್ಸ್. ಅಷ್ಟೇ. ಒಂಥರ ಆಸೆ, ಹೆಂಗೆ ಕಾಣ್ಬೋದು ನಾವು ಅಂತ. ನನ್ನ ಮುಖ ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಿದೆ ಫ್ರೆಂಡ್ಸ್. ತುಂಬ ಟ್ಯಾನ್ ಆಗೈತೆ ಫ್ರೆಂಡ್ಸ್ ನನ್ನ ಮುಖ. ನನಗೂ ಅರ್ಥ ಆಗ್ತೈತೆ. ನೋಡೋಣ ಫ್ರೆಂಡ್ಸ್. ದೇವ್ರೆ ನನ್ನ ಬಜೆಟ್ ಒಳಗಡೆನೆ ಫೇಶಿಯಲ್ ಆಪ್ಷನ್ ಇರಲಿ ದೇವ್ರೆ ಪ್ಲೀಸ್. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ದಿಸ್ ಇಸ್ ಮೈ ಆನೆಸ್ಟ್ ರಿಕ್ವೆಸ್ಟ್. ಎಷ್ಟು ಜನ ಒಂದು ತೂತಕ್ಕಿರ್ಲಪ್ಪ ಹಂಗೆ ಹಿಂಗೆ ಕೇಳ್ಕೊತಾರೆ. ನನಗೇನು ಬರಬಾರ್ದು ಬಂದೈತೋ ಹಿಂಗೆ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ ವರನ. ಓಕೆ ಫ್ರೆಂಡ್ಸ್, ಅದಕ್ಕೆ ನಾನು ಸನ್ಸ್ಕ್ರೀನ್ ಮಾತ್ರ ಹಚ್ಕೊಂಡಿದ್ದೀನಿ ಯಾವುದಕ್ಕೂ ನೋಡೋಣ ಅಂದ್ಬಿಟ್ಟು. ಐಬ್ರೋ ಮಾತ್ರ ಫಿಕ್ಸು ಫ್ರೆಂಡ್ಸ್. ಇಲ್ಲಿ ಐಬ್ರೋ ಮಾತ್ರ ಫಿಕ್ಸು. ಓಕೆ ಬನ್ನಿ ಫ್ರೆಂಡ್ಸ್, ತಲೆ ಗಂಟು ಹಾಕ್ಕೊಂಡು ಹೋಗುವ. ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ರಾತ್ರಿ ಸೊಪ್ಪು ಸಾರು ಇತ್ತು, ಚಿತ್ರಾನ್ನ ಎಲ್ಲ ತಿಂದ್ವಿ. ಈಗ ಟೈಮ್ 3 ಗಂಟೆ ಫ್ರೆಂಡ್ಸ್. ಹೊಟ್ಟೆ ಹಸಿತೈತೆ. ಈ ಟೆನ್ಷನ್ಗೆ ಊಟನೂ ಸೇರ್ತಾಯಿಲ್ಲ ಫ್ರೆಂಡ್ಸ್. ಇದೆಲ್ಲ ಹೇಳ್ಕೊತಾಳಲ್ಲ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ನಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ನಾವು ಹೆಂಗೆ ಅಂತ ಅಂದ್ಬಿಟ್ಟು. ಹಂಗಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ಏನು ಮಾಡೋದು ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಧೈರ್ಯ ಮಾಡ್ತೀನಿ, ಕೇಳ್ತೀನಿ ಅವ್ರನ್ನ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು. ಅವ್ರೇನಾರ ಜಾಸ್ತಿ ಗೀಸ್ತಿ ಹೇಳಿದ್ರಂದರೆ ಅದೇ ದುಡ್ಡಲ್ಲಿ ನಾನು ಹಬ್ಬ ಮಾಡ್ಬೋದು ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬ ಹತ್ರದಲ್ಲೈತೆ, ಹಬ್ಬ ಮುಖ್ಯ, ನನ್ನ ಫೇಶಿಯಲ್ಗಿಂತ ಹಬ್ಬ ಮುಖ್ಯ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಅದೃಷ್ಟ ಚೆಕ್ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಕುಂಕುಮನೂ ಇಟ್ಟಿಲ್ಲ, ಅಕಸ್ಮಾತ್ರ ಫೇಶಿಯಲ್ ಏನಾದರೂ ಫಿಕ್ಸ್ ಆದರೆ ಅಂದ್ಬಿಟ್ಟು ಓಲೆನ ಹಾಕ್ಕೊಳ್ದಿರ ಹೋಗ್ತಿದ್ದೀನಿ, ಇಲ್ಲೇ ಅಲ್ಲ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್ ಹೋಗೋಣ. ಬೇಳೆ ಒಣಗೈತಾ? ನಾವು ಬೇಳೆ ಒಣಗಾಕೋ ಟೈಮ್ಗೆ ಬಿಸಿಲು ಮಾಯ ಆಗ್ಬಿಟ್ಟೈತೆ. ಇಷ್ಟು ಮಟ್ಟಿಗೆ ಬಂದಿದೆ ಫ್ರೆಂಡ್ಸ್, ಪರವಾಗಿಲ್ಲ, ಯಾವ್ದು ಅಂಶ ಇಲ್ಲ. ಇನ್ನೊಂದೆರಡು ದಿನ ಒಣಗಾಕ್ಬಿಟ್ರೆ ಫ್ರೆಂಡ್ಸ್ ಇದಕ್ಕಿದ್ದು ಬೇಳೆ ರೆಡಿ. ಏನು ಕಸ ಕಡ್ಡಿ ಬಿಸಿಲು ಹೋಯ್ತು ಫ್ರೆಂಡ್ಸ್. ಇವ್ರು ನನಗಿಂತ ಮುಂಚೆ ಸಂದಿಗೊಂದಿಲ್ ನುಗ್ಗಿ ಹೋಗ್ತಾವ್ರೆ. ಇವ್ನು ಕರ್ಕೊಂಡೋಗಪ್ಪಿ, ನನಗೆ ದುಡ್ಡಿಲ್ಲ, ಇವ್ನು ಬೇರೆ ಐಬ್ರೋ ಫೇಶಿಯಲ್ ಎಲ್ಲಿ ಮಾಡಿಸ್ಲಿ ಫ್ರೆಂಡ್ಸ್. ನಾನು ಫೇಶಿಯಲ್ ಮಾಡ್ಸೋಕೆ ಹೋಗ್ತಿದ್ದೀನಿ ಅಂದ್ಬಿಟ್ಟು ಪ್ರಪಂಚನೇ ಶಾಕ್ ಆಗಿಬಿಟ್ಟು 2-3 ತಿಂಗಳಿಂದ ಮಳೆ ಇರಲಿಲ್ಲ ಫ್ರೆಂಡ್ಸ್. ಮಳೆ ಬರ್ತೈತೆ, ಯಾವ ರೇಂಜ್ಗೈತೆ ಫ್ರೆಂಡ್ಸ್ ಬಿಲ್ಡಪ್ಗಳು. ವಾತಾವರಣನೇ ಫುಲ್ ಬಿಲ್ಡಪ್ ಕೊಡ್ತೈತೆ ನನಗೆ. ನೀನು ಹೋಗು, ಧೈರ್ಯವಾಗಿ ನಾನಿದ್ದೀನಿ ಅಂತೆಲ್ಲ. ಏನಾಗ್ತಿತ್ತು ಏನೋ, ಮಣ್ಣಂತೂ ಗಮ್ಮಂತೈತೆ ಮಳೆ ಬೀಳ್ತಾ ಇರೋದಕ್ಕೆ. ನನಗೆ ಸ್ಮೆಲ್ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಫಸ್ಟೆಲ್ಲ ನಾನು ಇಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಫುಲ್ಲು ಪೌಡ್ರು ಫ್ರೆಂಡ್ಸ್, ರೋಡ್ ಉದ್ದಕ್ಕೂ ಮೇಕಪ್ಪು. ಇಲ್ಲಿ ಫಾರಿನ್ ರೋಡ್ ಆಗೋಗೈತೆ. ಇದು ಮಾತ್ರ ಚೇಂಜ್ ಆಗಲ್ಲ ಫ್ರೆಂಡ್ಸ್, ಈ ಕಡೆ ಯಾವಾಗಲೂ ಹಂಗೆ ಇರ್ತೈತೆ. ನಾವು ಕಸ ಕಡ್ಡಿ ಹಾಕ್ಕೊಳ್ಳೋ ಜಾಗ ಅದು, ನಾನಲ್ಲ ಫ್ರೆಂಡ್ಸ್, ಜನಗಳು. ಇಲ್ಲಿ ರೋಡ್ ಎಷ್ಟು ಚೆನ್ನಾಗೈತೆ. ಫೈನಲಿ ಬಂದೇ ಬಿಟ್ಟೆ ಫ್ರೆಂಡ್ಸ್. ನೋಡೋಣ ಇವತ್ತು ನಮ್ಮ ಅದೃಷ್ಟ ಹೆಂಗೈತೆ ಅಂತಂದ್ಬಿಟ್ಟು. ದೊಡ್ಡ ದೊಡ್ಡ ಪಾರ್ಲರ್ಗಳಲ್ಲಿ ಅಷ್ಟು ಕಾಸ್ಟ್ಲಿ ಇರ್ಬೋದು ಫ್ರೆಂಡ್ಸ್, ಸಣ್ಣ ಪುಟ್ಟ ಪಾರ್ಲರ್ ಕಮ್ಮಿನೇ ಇರ್ತಿತ್ತಾರ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಫೇಶಿಯಲ್ಗೆ ಎಷ್ಟು ತೊಗೊಳ್ತೀರಾ? 700 ಫ್ರೆಂಡ್ಸ್. ಫೈನಲಿ ಫೇಸ್ ವಾಶು ಏನೂ ಮಾಡಿಸಿಲ್ಲ ಫ್ರೆಂಡ್ಸ್ ನಾನು. ಅದೇನಂದರೆ ಫ್ರೆಂಡ್ಸ್, ನನ್ನ ಸ್ಕಿನ್ನು ತುಂಬ ಹಾಳಾಗೈತೆ. ಗರ್ಸೊಪ್ಪು ಸೆಟ್ ಆಗಿತ್ತು, ಅದು ಬಿಟ್ಟ ಮೇಲೆ ವಿಡಿಯೋದಲ್ಲಿ ನೋಡೋಕ್ಕಂಗೈತೆ ಫ್ರೆಂಡ್ಸ್. ಡೈರೆಕ್ಟಾಗಿ ಫುಲ್ಲು ಬ್ಲ್ಯಾಕು ಟ್ಯಾನು ಆ ಥರ ಎಲ್ಲ ಆಗ್ಬಿಟ್ಟೈತೆ. ಅದು ಕ್ಲೀನಾಗಿ ನಾವು ವಾಶ್ ಮಾಡಿಸ್ಬೇಕು ಅಂತಂದರೆ 1000 ಆದರೂ ಬೇಕಂತೆ. ನನಗೆ ಗೊತ್ತಿತ್ತು ಹಿಂಗೆ ಆಗ್ತಿದೆ ಅಂತ. ಅರ್ಧಂಬರ್ಧ ಯಾಕೆ ಮಾಡಿಸೋದು ಅಂತೆಲ್ಲ ಹೇಳಿದ್ರು. ನನಗೂ ಅದೇ ಬೆಸ್ಟ್ ಅಂತು ಫ್ರೆಂಡ್ಸ್. ನೆನ್ನೆ ಸಂಜೆ ಶಿವ ಸ್ನ್ಯಾಕ್ಸ್ಗಂತ ಜಿಲೇಬಿ ತಂತಲ್ಲ ಫ್ರೆಂಡ್ಸ್, ಅದು ಇಲ್ಲಿ ಅವು ಕೂತೈತಲ್ಲ ಬಣ್ಣ, ಇದೇ ಹೊಸ ಅಂಗಡಿ ಆಗಿರೋದು. ನಾನು ಆಗಲೇ ಬರ್ಬೇಕಾರೆ ಅಲ್ಲಿ ಸುಮ್ಮನೆ ಬಗ್ಗೆ ನೋಡಿದೆ, ಆ ಎಣ್ಣೆ ಫ್ರೆಂಡ್ಸ್ ಡೀಸೆಲ್ಲು ಅಲ್ಲ, ಆಯಿಲು ಗಾಡಿಗೆ ಬಳಸ್ತಾರಲ್ಲ ಆಯಿಲ್ ಥರ ಐತೆ. ಅದ್ರಲ್ಲಿ ಮಾಡಿರೋ ಜಿಲೇಬಿನ ನಾನು ಚಪ್ಪರ್ಸ್ಕೊಂಡು ತಿಂದೆ ಅಂತ ಅನಿಸ್ತೈತೆ ಫ್ರೆಂಡ್ಸ್ ಈಗ. ಫ್ರೆಂಡ್ಸ್ ಹಾಲುನು ಬಾಳೆಹಣ್ಣು ತಂದೆ, ಇವ್ನು ಬಿಸ್ಕೆಟು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಪಾರ್ಲೆ ಜಿ ತಂದಿದ್ದೀನಿ ಫ್ರೆಂಡ್ಸ್ ಇವತ್ತು. ಖುಷಿ ಪಡೋ ಖುಷಿ ಪಡು, ನನ್ನ ಮುಖ ಸುಂದರವಾಗಿ ನಿನ್ನ ಮುಂದೆ ಪ್ರತ್ಯಕ್ಷ ಆಗ್ತೈತೆ ಅಂದ್ಕೊಂಡೆ, ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್. ನಾನು ಅದನ್ನು ಫೇಶಿಯಲ್ ಅದು ಇದು ಏನೋ ಮಾಡಿಸಿಲ್ವಲ್ಲ ಅಂತ ಡಿಪ್ರೆಷನಲ್ಲಿ ನೀಟಾಗಿ ನೋಡ್ಕೊಂಡಿಲ್ಲ ಫ್ರೆಂಡ್ಸ್. ನನ್ನ ಐಬ್ರೂ ಶೇಪು ಹಾಳು ಮಾಡೈತೆ ಅವಕ್ಕ. ಇಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತೈತೆ, ಹಾಳು ಮಾಡೈತೆ ಫ್ರೆಂಡ್ಸ್. ಇಟ್ಸ್ ಓಕೆ ಫ್ರೆಂಡ್ಸ್, ಇಂಥದ್ದೆಲ್ಲ ಕಾಮನ್ ಲೈಫಲ್ಲಿ. ಓಕೆ ಫ್ರೆಂಡ್ಸ್, ಹಾಲುನು ಬಾಳೆಹಣ್ಣು ಯಾಕೆ ತಂದೆ ಅಂದರೆ ಫ್ರೆಂಡ್ಸ್, ಇಲ್ಲಿ ಊರಿಗೆ ಹೋಗೋಕೆ ಮುಂಚೆ ನಾವು ಇದು ತಂದಿದ್ದಲ್ಲ ಫ್ರೆಂಡ್ಸ್, ಹಣ್ಣುಗಳು ತಿನ್ನಲ್ಲ ಫ್ರೆಂಡ್ಸ್, ಜಸ್ಟ್ ತರೋದಷ್ಟೇ. ಹಣ್ಣಂದರೆ ನನಗೆ ಅಲರ್ಜಿ ಗಜ್ಜಿ ಎಲ್ಲ ಬಂದ್ಬಿಡ್ತಿದೆ. ಅದಕ್ಕೆ ಇವುಗಳನ್ನ ಖಾಲಿ ಮಾಡಬೇಕಂದ್ರೆ ನಮ್ಮದೇ ಒಂದು ಸೂಪರ್ ಡೂಪರ್ ರೆಸಿಪಿ ಮಾಡಬೇಕು ಫ್ರೆಂಡ್ಸ್. ಅಂದರೆ ಕಸ್ಟರ್ಡ್ ಮಾಡಬೇಕು. ಕಸ್ಟರ್ಡ್ ಮಾಡ್ತಾ ನಮ್ಮ ಕಷ್ಟ ಸುಖ ಮಾತಾಡೋಣ ಫ್ರೆಂಡ್ಸ್. ಏನಂದರೆ ಫ್ರೆಂಡ್ಸ್, ಅವಕ್ಕ ನಿಮ್ಮ ಮುಖ ಜಾಸ್ತಿ ಹಾಳಾಗ್ತೈತೆ, ಟ್ಯಾನ್ ಆಗ್ತೈತೆ ಅಂದರೆ ಪಾರ್ಲರಲ್ಲಿರೋರು ಮಾಮೂಲಿ ಹೇಳ್ತಾರೆ ಅವ್ರಿಗೂ ಬಿಸ್ನೆಸ್ ಆಗಲಿ ಅಂತ. ನನಗೂ ಅನ್ನಿಸ್ತೈತೆ ಫ್ರೆಂಡ್ಸ್, ಮುಖ ಜಾಸ್ತಿ ಹಾಳಾಗ್ತೈತೆ. ಗರ್ಸೊಪ್ಪು ಬಿಟ್ಟಾಗಿಂದ ಆ ಸೋಪು ಹಾಕಿದ್ರೆ ಅದೇ ಆಗ್ತಾ ಇರ್ಬೇಕಂತೆ. ಅವಕ್ಕನೂ ಹೇಳ್ತು. ಆಮೇಲೆ ನೀನೊಂದು ಫೇಸ್ ವಾಶ್ ಸೋಪ್ ಯೂಸ್ ಮಾಡಬಾರ್ದು ಫೇಸ್ಗೆ ಅಂತ ಹೇಳಿದ್ರು. ಫೇಸ್ ಯೂಸ್ ಮಾಡಬಾರ್ದು, ಏನೋ ಸೋಪ್ ಯೂಸ್ ಮಾಡಬಾರ್ದಂತೆ ಫ್ರೆಂಡ್ಸ್. ಫೇಸ್ಗೆ ಫೇಸ್ ವಾಶ್ ಮಾತ್ರ ಯೂಸ್ ಮಾಡಬೇಕಂತೆ, ಸೋಪು ಬಾಡಿಗೆ ಮಾತ್ರ ಯೂಸ್ ಮಾಡಬೇಕಂತೆ. ಇದು ಗೊತ್ತಿಲ್ದಿರ ನಾನು ಇಷ್ಟು ವರ್ಷ ಸಿಕ್ಪತ್ ಸೋಪೆಲ್ಲ ಮುಖಕ್ಕೆ ಹಾಕಿದೆ. ಅದಕ್ಕೆ ನನಗೊಂದು ಫೇಸ್ ವಾಶ್ ಸಜೆಸ್ಟ್ ಮಾಡಿದ್ರು ಅವಕ್ಕ. ಪಪ್ಪಾಯ ಫೇಸ್ ಪ್ಯಾಕು, ಅದು ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ, ನಿಮಗೂ ಅಡ್ಜಸ್ಟ್ ಆಗ್ಬೋದು, ಅದನ್ನು ಟ್ರೈ ಮಾಡಿ ಅಂತ ಹೇಳಿದ್ರು ಫ್ರೆಂಡ್ಸ್. ಆದರೆ ನಾನು ಟ್ರೈ ಮಾಡಲ್ಲ ಫ್ರೆಂಡ್ಸ್, ನಾನು ಗರ್ಸ್ ಸೋಪೇ ತಗೋತೀನಿ ಆಗಿದ್ದಾಗಲಿ. ಅರ್ಥಕವಾಯ್ತು. ಪಾರ್ಲರ್ಗೆ ಹೋಗೋ ತನಕ ಒಂದು ಸಣ್ಣ ನಂಬಿಕೆ ಇತ್ತು ಫ್ರೆಂಡ್ಸ್, ಯಾವುದೋ ಒಂದು ಮೂಲೆಯಿಂದ ನಾನು ಸುಂದರವಾಗಿ ಕಾಣಿಸ್ತೀನಿ ಅಂತ. ಪಾರ್ಲರ್ಗೆ ಹೋದ್ಮೇಲೆ ಅವಕ್ಕ ಮುಖ ಎಲ್ಲ ತುಂಬ ಹಾಳಾಗೈತೆ, ಮೊದಲಿಗಿಂತ ತುಂಬ ಇದಾಗ್ಬಿಟ್ಟೈತೆ ಮುಖ. ಹಂಗೆ ಹಿಂಗೆ ಅಂದರು, ಹೋಪೇ ಹೋಗ್ಬಿಡ್ತು ಫ್ರೆಂಡ್ಸ್. ನಾನು ಸುಂದರಿ ಅನ್ನೋ ಹೋಪೇ ಹೋಗ್ಬಿಡ್ತು. ಇಟ್ಸ್ ಓಕೆ ಫ್ರೆಂಡ್ಸ್, ಇಂಥದ್ದೆಲ್ಲ ಕಾಮನ್ ಲೈಫಲ್ಲಿ ಹೃದಯನ ಗಟ್ಟಿ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಏನು ಫ್ರೆಂಡ್ಸ್ ಈಗ ಏನೋ ಫೇಶಿಯಲು ಅದು ಇದು ಮಾಡಿಸ್ಕೊಂಡಿಲ್ಲ ಅಂದ್ರೆ ಏನು, ಅದು ಮಾಡಿಸಿದ್ರು ಅವ್ರು ಏನು ಮಾಡ್ತಾರೆ, ಬೀಚಿಂಗ್ ಪೌಡ್ರು, ಅದು ಸರ್ಫ್ ಎಕ್ಸಲು ಅದು ಇದು ಹಾಕಿ ಮುಖಾನ ನಾವು 5 ನಿಮಿಷದಲ್ಲಿ ತೊಳೆಯೋ ಮುಖಾನ ಅವ್ರು ಅರ್ಧ ಗಂಟೆ ಹಾಕ್ಕೊಂಡು ತಿಕ್ತಾರೆ. ಅದೇ ಕೆಲಸ ನಾವು ಮನೇಲೇ ಮಾಡುವ ಅಷ್ಟೇ ಫ್ರೆಂಡ್ಸ್. ಆದರೆ ಲೈಫಲ್ಲಿ ಒಂದ್ಸಲ ಆದರೂ ಫೇಶಿಯಲು ಅದು ಇದು ಏನೋ ಮಾಡಿಸ್ತೀನಿ ಫ್ರೆಂಡ್ಸ್. ನಂದು ಡೀಪ್ ಕ್ಲೀನಿಂಗ್ ಮಾಡಬೇಕಂತೆ ಫ್ರೆಂಡ್ಸ್ ಸ್ಕಿನ್ನೆಲ್ಲ. ಅದಕ್ಕೆ ಅವರು
1500 ಎತ್ಕೊಂಡು ಹೋಗ್ತೀನಿ, ಒಂದ್ಸಲ ಮಾಡಿಸ್ತೀನಿ. ಈಗ 1500 ಖರ್ಚು ಮಾಡುವ ಎನರ್ಜಿ ನನ್ನಲ್ಲಿಲ್ಲ, ಶಕ್ತಿ ನನ್ನಲ್ಲಿಲ್ಲ, ಹಬ್ಬಗಳು ಹತ್ರದಲ್ಲಿದ್ದಾವೆ. ಈಗ ನಾವು ಆ ಡಿಪ್ರೆಷನಿಂದ ಆಚೆ ಬಂದು ಕಸ್ಟರ್ಡ್ ಮಾಡ್ಕೊಂಡು ತಿನ್ನುವ ಅಷ್ಟೇ ಫ್ರೆಂಡ್ಸ್. ಅದಕ್ಕೆ ಹಾಲು ಕಾಯಿ ಕಟ್ಟಿದ್ದೀನಿ 1/2 ಲೀಟ್ರ್ ಹಾಲು ಫ್ರೆಂಡ್ಸ್. ಬಾಳೆಹಣ್ಣು ಮತ್ತು ದಾಳಂಬಿ ಒಂದೇ ಯಾಕೆ ಮಾಡೋಣ ಅಂದ್ಕೊಂಡೆ. ಕಸ್ಟರ್ಡಲ್ಲಿ ಬಾಳೆಹಣ್ಣು ತಿಂದರೆ ಅದು ಎಕ್ಸ್ಟ್ರಾ ಟೇಸ್ಟ್ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಪ್ರಸಾದ ಇದು ಪಂಚಾಮೃತ ಪ್ರಸಾದ ಥರ ಟೇಸ್ಟ್ ಇರ್ತಿದೆ. ಅದಕ್ಕೆ ಬಾಳೆಹಣ್ಣು 2 ತಂದುಬಿಟ್ಟೆ. ಈಗ ನಾವು ದಾಳಂಬಿ ಬಿಡಿಸ್ಕೊಂಡು ಕಸ್ಟರ್ಡ್ ಮಾಡ್ತಿದ್ಬಿಟ್ಟು ಆಮೇಲೆ ಇವತ್ತು ಸ್ಕಿನ್ ಕೇರ್ ನಡೀತಿದೆ ಫ್ರೆಂಡ್ಸ್. ಬ್ಲೀಚಿಂಗು ಅದೇನೇನು ಹೇಳಿದ್ರಲ್ಲ ಅದೆಲ್ಲ ನಡೀತಿದೆ ಫ್ರೆಂಡ್ಸ್. ವೆಯ್ಟ್ ಅಂಡ್ ಸಿ ಫ್ರೆಂಡ್ಸ್. ಸ್ವಲ್ಪ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ ಚೆನ್ನಾಗೈತೆ. ಓ ಫ್ರೆಂಡ್ಸ್ ಸಾರಿ, ಮಾತುಕತೆಗೆ ನಿಂತ್ಬಿಟ್ಟು ಮೇನ್ ಮ್ಯಾಟ್ರ್ ಮರ್ತ್ಬಿಟ್ಟೆ. ಹಾಲು ಬಿಸಿ ಆಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಸೈಡ್ಗೆ ತೆಗೋಬೇಕು. ಇದ್ರಲ್ಲಿ ಕಸ್ಟರ್ಡ್ ಮಿಕ್ಸ್ ಮಾಡ್ಬೇಕು ನಾವು. ಬಿಸಿ ಹಾಲಿಗೆ ಕಸ್ಟರ್ಡ್ ಮಿಕ್ಸ್ ಆಗಲ್ಲ. ಹಂಗಾಗಿ ಇದು ಚೆನ್ನಾಗಿ ಕುದಿಯೋ ಗ್ಯಾಪಲ್ಲಿ ನಾನು ಹಣ್ಣುಗಳು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಕಸ್ಟರ್ಡ್ ಮಾಡೋಣ ಅಂತ ರೆಡಿ ಆದ್ನಲ್ಲ ಫ್ರೆಂಡ್ಸ್. ಆದರೆ ಮಾಡ್ತಾ 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 ನಾನು ರೆಸಿಪಿನೇ ಚೇಂಜ್ ಮಾಡ್ಕೊತಾ ಇದ್ದೀನಿ. ಫಲೂದಾಗ ಫಿಕ್ಸ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಐಟಮ್ಸ್ ಎಲ್ಲ ಐತೆ, ಅದಕ್ಕೆ ಅದನ್ನೇ ಯಾಕೆ ಮಾಡಬಾರ್ದು, ಟೇಸ್ಟಾಗಿ ಮಾಡಿ ತಿನ್ನಬಾರ್ದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೇನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಏನು ಕಸ್ಟರ್ಡ್ ಪೌಡ್ರ್ ಫ್ರೆಂಡ್ಸ್. ಇಲ್ಲಿ ದಾಳಂಬಿ ಮತ್ತು ಬನಾನಾ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ಇದು ಶಾವಿಗೆ, 1 ಗ್ಲಾಸು ತಣ್ಣಗಿನ ಹಾಲು. ಇವಿಷ್ಟು ನಮ್ಮ ಫಲೂದಾಗ ಬೇಕಾಗಿರೋ ರೆಸಿಪಿ ಐಟಮ್ಸ್ ಫ್ರೆಂಡ್ಸ್. ಮೊದಲು ತಣ್ಣಗಿರೋ ಹಾಲಿಗೆ 2 ಸ್ಪೂನು ಕಸ್ಟರ್ಡ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್ ಗಂಟಿಲ್ದಂಗೆ. ಆಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟೇ ಸಾಕು ಫ್ರೆಂಡ್ಸ್. ಶಾವಿಗೆ ಜಾಸ್ತಿ ಹಾಕೊಂಡ್ರೆ ಪಾಯಸ ಆಗೋಗ್ತಿದೆ. 2 ಸ್ಪೂನ್ ಅಷ್ಟು ಶಾವಿಗೆ ಹಾಕೊಂಡು ನೀಟಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ. ಆಮೇಲೆ ಆಲ್ರೆಡಿ ಕಾಯ್ಸಕ್ಕೆ ಇಟ್ಟಿದ್ದೆ ಹಾಲನ್ನ, ಅದಕ್ಕೆ ಶಾವಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ನಿಮಿಷ ಬೇಯಿಸ್ಕೋಬೇಕು, ಶಾವಿಗೆ ಬೇಯಬೇಕಲ್ಲ, ಹಂಗಾಗಿ ಸೈಡಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದೇ ಬಾಣಲಿಗೆ ಗೋಡಂಬಿ ದ್ರಾಕ್ಷಿ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಗೋಡಂಬಿ ಬಾದಾಮಿ ಇದೇನೇನು ಸೀಡ್ಸ್ ಎಲ್ಲ ಬರ್ತಾವಲ್ಲ ಫ್ರೆಂಡ್ಸ್, ಅವೆಲ್ಲ ಹುರಿದಾಕೋಬೋದು, ಚೆನ್ನಾಗಿರ್ತೈತೆ. ನಮ್ಮ ಮನೇಲಿ ಇಷ್ಟೇ ಇರೋದು. ಈ ಥರ ಹುರಿದಾಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಅದನ್ನು ಹುರಿದು ಸೈಡ್ಗೆ ಇಟ್ಕೊಂಡು ಶಾವಿಗೆ ಬೇಯಿಸ್ಕೊಂಡಿದ್ದಲ್ಲ ಹಾಲಲ್ಲಿ, ಅದಕ್ಕೆ ಕಸ್ಟರ್ಡ್ ಪುಡಿ ಹಾಕಿ 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ತಿಕ್ಕಾಗಿ ಬರ್ತಿದೆ, ಅಲ್ಲಿಗೆ ಆಫ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಹಾಲು ಒಂದು 23 ನಿಮಿಷ ಬಿಟ್ಟು ತಣ್ಣಗೆ ಹೋಗ್ತೈತೆ ಫ್ರೆಂಡ್ಸ್. ಇಲ್ಲಿ ಇದು ಬಾಳೆಹಣ್ಣು, ದಾಳಂಬಿ, ದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ಸು ಇವಿಷ್ಟು ಅದು ತಣ್ಣಗಾದ್ಮೇಲೆ ಹಾಕ್ಬೇಕು ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಈಗಲೇ ಹಾಕಿದ್ರೆ ಮೆತ್ತಗಾಗಿ ಹೋಗ್ತೈತೆ. ಅದು ತಣ್ಣಗಾದ್ಮೇಲೆ ಹಾಕಿದ್ರೆ ಒಂಥರ ಕ್ರಿಸ್ಪಿ ಆಗಿರ್ತೈತೆ ಫ್ರೆಂಡ್ಸ್, ತಿನ್ನೋಕ್ಕೆ ಸೂಪರಾಗಿರ್ತೈತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬೆಡ್ಶೀಟ್ ಒಗೆಗೆ ಹಾಕಬೇಕು ಫ್ರೆಂಡ್ಸ್. ಶಿವ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಇತ್ತು ಸಂಜೆ ಒಂದು 4 ಗಂಟೆಗೆ ನೆನೆಸಿಡು ಬಂದು ಒಗ್ದಾಕ್ತೀನಿ ಅಂತ. ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಹಬ್ಬಕ್ಕೋಸ್ಕರ ಬೆಡ್ಶೀಟ್ ನೆನೆಸ್ಬಿಟ್ಟು ಆಮೇಲೆ ನಮ್ಮ ಬ್ಯೂಟಿ ಕೇರ್ ಕಡೆ ಬರುವ ಫ್ರೆಂಡ್ಸ್. ತುಂಬ ಜನ ಹೇಳಿದ್ರಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ಗೆ ಹಾಕ್ರಿ ದೊಡ್ಡ ಬೆಡ್ಶೀಟು ಅಂತ. ನಾನು ಹಾಕ್ತೀನಿ ಅಂದ್ರು ಶಿವ ಬೇಡ, ರಿಪೇರಿ ಆಗ್ಬಿಟ್ರೆ ಮತ್ತೊಂದು ನಿನಗೆ ವಾಷಿಂಗ್ ಮಿಷಿನ್ ಕೊಡ್ಸಲ್ಲ ಅಂತೈತೆ. ಅದೇನು 23 ಸಾವಿರ ಆಗಿರೋ ಥರ, 3 ಸಾವಿರ 4 ಸಾವಿರ ಅಂದ್ರೂ ಜಾಸ್ತಿನೇ ಫ್ರೆಂಡ್ಸ್ ನಮಗೆ. ಆದರೂ ಯಾಕೆ ರಿಸ್ಕ್ ತಗೊಳ್ಳೋದು, ಕೈಯಲ್ಲಿ ಹೋಗಿದ್ರೆ ಆದರೂ ಶಿವ ನೀಟಾಗಿ ಹೋಗಿತೈತೆ ಫ್ರೆಂಡ್ಸ್, ಜಾಸ್ತಿ ನೀರು ಬಳಸ್ಕೊಂಡು ಅವಾಗ ನೀಟಾಗಿ ಕ್ಲೀನ್ ಆಗ್ತೈತೆ ಅಂದ್ಬಿಟ್ಟು ನಾನು ಸೋಪ್ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಬಿಟ್ಟೆ. ಹಾಲು ಫುಲ್ ತಣ್ಣಗಾಗೈತೆ. ಇನ್ನೇನು ಕೇವಲ ಒಂದು 10-15 ನಿಮಿಷದಲ್ಲಿ ಶಿವ ಬರ್ತೈತೆ ಫ್ರೆಂಡ್ಸ್. ಅಷ್ಟರಲ್ಲಿ ಸ್ಪೆಷಲಾಗಿ ಮಿಕ್ಸ್ ಮಾಡಿ ಕೊಡುವ ಫ್ರೆಂಡ್ಸ್. ಈ ಕಸ್ಟರ್ಡು ಹಾಲೆಲ್ಲ ಫುಲ್ ತಣ್ಣಗಾದ್ಮೇಲೆ ಡ್ರೈ ಫ್ರೂಟ್ಸು ಹಣ್ಣುಗಳೆಲ್ಲ ಹಾಕೋತಿದ್ದೀನಿ ಫ್ರೆಂಡ್ಸ್. ಇನ್ನೂ ದ್ರಾಕ್ಷಿ, ಇನ್ನೂ ಹಣ್ಣು ಆಪಲ್ಲು ಅವೆಲ್ಲ ಹಾಕೋಬೋದು ಫ್ರೆಂಡ್ಸ್. ಸೂಪರಾಗಿರ್ತೈತೆ. ನಾನು ಇರೋ ಐಟಮ್ಸಲ್ಲಿ ಮಾಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬಿಟ್ರೆ ಐಸ್ ಕ್ರೀಮ್ ತಿಂದಂಗೆ ಇರ್ತೈತೆ ಫ್ರೆಂಡ್ಸ್. ಇದು ಒಂದು 10 ನಿಮಿಷ ನೆನಿಲಿ ಫ್ರೆಂಡ್ಸ್, ಅವಾಗ ಸಖತ್ತ ಟೇಸ್ಟ್ ಇರ್ತೈತೆ. ನನಗಂತೂ ಈಗಲೇ ತಿನ್ಬಿಡೋಣ ಅನ್ಸಿದೆ. ಆದರೆ ತಿನ್ನೋ ಕೂತ್ಕೊಂಡ್ರೆ ಶಿವಗುಮ್ಮಿಗಲ್ಲ, ಅದಕ್ಕೆ ಹಂಗೆ ಇರ್ತೀನಿ ಫ್ರೆಂಡ್ಸ್. ಟ್ಯಾಮು ಕಸ್ಟರ್ಡ್ ಮಾಡಿದ್ದೀನಿ. ಕಸ್ಟರ್ಡ್ ನಿಂಗೆ ಬಿಸ್ಕೆಟ್ ಕೊಟ್ಟಿದ್ದೀನಿ ತಾನೆ, ಅಮಾಯಕಂತರ ಮಲ್ಗವನೆ. ಹಾಯ್ ಗಂಡಪ್ಪ, ಬನ್ನಿ ಕೂತ್ಕೊಳ್ಳಿ. ಬೆಡ್ಶೀಟ್ ಹೋಗಿ ನೆನೆಸಿದ್ದೀನಿ. ಅದಕ್ಕೂ ಮುಂಚೆ ನಿನ್ಗೊಂದು ಸ್ಪೆಷಲ್ ರೆಸಿಪಿ ರೆಡಿ ಇದೆ ತಾನೇ. ನಂಗೆ ಗೊತ್ತು ನಿನಗೆ ಮಧ್ಯಾಹ್ನದ ರೈಸ್ ಐಟಮ್ ತಿಂದರೆ ನಿನ್ಗೆ ಹೊಟ್ಟೆ ಸಿಗ್ತೈತೆ ಅಂತ. ವೆಯ್ಟ್ ಆ್ಯಂಡ್ ಸಿ, ಬರ್ತೀನಿ ಫ್ರೆಂಡ್ಸ್. ಕರೆಕ್ಟ್ ಕನ್ಸಿಸ್ಟೆನ್ಸಿ ಎಲ್ಲೆಲ್ಲ ಬಂದೈತೆ. ವಾವ್, ಟೇಕ್ ಇಟ್. ಒಳ್ಳೆ ಫುಡ್ಡಾ? ತಲೆಲ್ಲ ಧೂಳು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಪ್ಪಿ. ಅಪ್ಪಿ ಫೇಶಿಯಲ್ ಮಾಡಿಸಿದ್ದೀನಿ. ಹೆಂಗೈತೆ ಫೇಸು? ಎಲ್ಲೋ ಮಿಸ್ ಹೊಡಿತಾ ಇದೆ. ಈಗ ಸರಿ ಆಯ್ತಾ ಮುಖ? ಬೆಳಗ್ಗೆ ಹೆಂಗಿತ್ತು? ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ಬೆಳಗ್ಗೆ ಹೆಂಗಿತ್ತು? ಇವಾಗ ಏನ್ ಚೇಂಜಸ್ ಕಾಣಿಸ್ತೈತೆ? ನೈಸ್ ಆಗೈತೆ ಅಂದ್ರೆ ದನ್ಗಂಡ ನನ್ನ ಮುಖನೇ ನೋಡಲ್ಲ ಅಂತ ಅರ್ಥ ಆಯ್ತು ಫ್ರೆಂಡ್ಸ್. ಇವಾಗ ನಾನು ಯಾವ ಫೇಶಿಯಲ್ ಮಾಡಿಸಿಲ್ಲ, 1000 ರೂಪಾಯಿ ಬೇಕಂತೆ ಫೇಶಿಯಲ್ಗೆ. ಹೊಟ್ಟೆ ಉರ್ಕೊಂಡು ಆಚೆ ಬಂದ್ಬಿಟ್ಟೆ. ಯಾರಾದರೂ ಈ ಥರ ಇನ್ಸಿಡೆಂಟ್ ಯಾರ ಲೈಫಲ್ಲಾದರೂ ನಡೆದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ ಫ್ರೆಂಡ್ಸ್. ನಾನು ಡಿಪ್ರೆಷನ್ಗೆ ಹೋಗಿ ಆಚೆ ಬಂದು ಸ್ವೀಟ್ ಮಾಡಿ ನನ್ನ ಗಂಡನ ಕೊಡ್ತಾ ಇದ್ದೀನಿ. ಇದು ನಾನು ಫ್ರೆಂಡ್ಸ್ 1000 ರೂಪಾಯಿ. ಆನಿವರ್ಸರಿಗೆ
ಆ್ಯನಿವರ್ಸರಿಗೆ ನಾನು ದುಡ್ಡು ಕೂಡ ಹಾಕೋತೀನಿ ಫ್ರೆಂಡ್ಸ್, ಇವತ್ತಿಂದನೇ ಕೊಡೋಕೋದು 10-20 ಎತ್ತಿಟ್ಕೋತೀನಿ, ಇನ್ಮೇಲೆ ನನ್ನ ಗಂಡನ ಕೊಡಲ್ಲ. ಅದರಲ್ಲಿ ಸೇವಿಂಗ್ಸ್ ಮಾಡಿ ನಾನು ಫೇಶಿಯಲ್ ಮಾಡಿಸ್ಕೋತೀನಿ ಫ್ರೆಂಡ್ಸ್. ಚೆನ್ನಾಯ್ತಾ? ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್, ನಂಗಂತೂ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ನಾನು ಈಗ ತಿನ್ಬಿಟ್ಟು ನಮ್ಮ ಕುಕ್ಕಿಂಗ್ ಬರ್ಬೇಕು, ಅಡುಗೆ ಮಾಡಬೇಕಾ ಬೇಗ? ಲೇಟಾಗಿ ಮಾಡ್ತೀನಿ ಫ್ರೆಂಡ್ಸ್, ನನ್ನ ಸ್ಕಿನ್ ಕೇರ್ ಮಾಡ್ಕೊಂಡು ಆಮೇಲೆ ಲೇಟಾಗಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೀರು ಕಾಯಿಸ್ಕೊಂಡು ಶಿವ ಬೆಡ್ಶೀಟ್ ಒಗ್ದಾಕ್ಬಿಟ್ಟು ಸ್ನಾನಕ್ಕೆ ಹೋಗೈತೆ. ಇನ್ನೇನಿದ್ರು ನಮ್ಮ ಸ್ಕಿನ್ ಕೇರ್ ಮಾಡಿಕೊಂಡು ರಾತ್ರಿ ಅಡುಗೆ ಮಾಡೋದು ಫ್ರೆಂಡ್ಸ್. ಅಡುಗೆ ದೊಡ್ಡ ಕೆಲಸ, ಬೆಳಗ್ಗೆ ಆದರೆ ಸಂಜೆ ಆದ್ರೆ ಇಪ್ಪೋ ಬಾವುಲಿಗಳು ಜಾಸ್ತಿ ಆಗ್ಬಿಟ್ಟವು ಫ್ರೆಂಡ್ಸ್ ಮನೆ ಹತ್ರ. ರಾತ್ರಿ ಹೊತ್ತು ಯಾವ್ದಾದ್ರು ಪಕ್ಷಿ ಹಾರಾಡ್ತೈತೆ ಅಂದರೆ ಅದು ಬಾವುಲಿನೇ. ಅದಕ್ಕೆ ರಾತ್ರಿ ಹೊತ್ತು ಮಾತ್ರ ಕಾಣಿಸೋದಲ್ವಾ ಫ್ರೆಂಡ್ಸ್, ಅದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ನ್ಯಾಚುರಲ್ ಬಳಸ್ತಾ ಇಲ್ಲ ಫ್ರೆಂಡ್ಸ್ ಸ್ಕಿನ್ಗೆ. ಇದು ಫ್ರೆಂಡ್ಸ್ ಟ್ಯಾನ್ ವ್ಯಾನಿಶ್. ಇದು ಅವತ್ತು ಸ್ಕಿನ್ ಟೆಸ್ಟ್ ಮಾಡಿದೆ ಫ್ರೆಂಡ್ಸ್ ನನ್ನ ಕೈ ಮೇಲೆ, ಪರವಾಗಿಲ್ಲ, ನನಗೇನು ಅಲರ್ಜಿ ಥರ ಅದು ಇದು ಏನು ಅನಿಸಿಲ್ಲ. ಅದಕ್ಕೆ ಮುಖಕ್ಕೂ ಹಚ್ಕೊಳ್ಳೋಣ ಅಂದ್ಬಿಟ್ಟು. ಇದೊಂದು ಸ್ವಲ್ಪ ಡೇಂಜರ್ ಪ್ರಾಡಕ್ಟೇ ಫ್ರೆಂಡ್ಸ್, ಯಾಕಂದರೆ ಐಬ್ರೋಗೆ ತಲೆ ಕೂದಲಿಗೆ ಏನಾದ್ರು ಟಚ್ ಆಯ್ತಂದರೆ ಕೆಂಚು ಕಲರ್ ಆಗಿಬಿಡ್ತಿದೆ ತಲೆ ಕೂದಲು ಐಬ್ರೋಲ್ಲ. ಹಂಗಾಗಿ ನಾವು ನೋಡಿ ಮಾಡಿ ಹಚ್ಕೊಳ್ಳುವ. ಸ್ಪೆಷಲ್ ಡೇ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಬಾಕ್ಸಲ್ಲಿ ಈ ಥರ 3 ಡಬ್ಬಿಗಳು ಬರ್ತವೆ ಫ್ರೆಂಡ್ಸ್. ಎಲ್ಲನೂ ಸಮ ಪ್ರಮಾಣವಾಗಿ ಹಚ್ಕೋಬೇಕು. ಈ ಪ್ರಾಡಕ್ಟ್ ಯಾರಿಗಾರ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದರೆ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ಲಾಗಿರಬೇಕು. ಇದೆಲ್ಲ ಸ್ಕಿನ್ಗೂ ಸೂಟ್ ಆಗ್ತೈತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟ ಫ್ರೆಂಡ್ಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ದೊಡ್ಡ ಕ್ಯಾಪಲ್ಲಿ ಇದನ್ನು ತೊಗೋಬೇಕು. ಈ ಕ್ರೀಮನ್ನು ಹಚ್ಕೊಳ್ಳೋಕೆ ಮುಂಚೆ ನಮಗೆ ಇದೊಂದು ಎಕ್ಸ್ಟ್ರಾ ಕ್ರೀಮ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದು ಕೋಜಿಕ್ ಆಸಿಡ್ ಪಾಲಿಶ್ ಕ್ರೀಮ್ ಅಂತ. ಇದನ್ನು ಹಚ್ಕೊಂಡು ಇದ್ರ ಮೇಲೆ ಹಚ್ಕೋಬೇಕು ಆ ಕ್ರೀಮ್ನ, ಇಲ್ಲಾಂದರೆ ಯಾವುದಕ್ಕೂ ತಲೆ ಕೂದಲು ಗಂಟಾಕ್ಬಿಡ್ತೀನಿ. ಯಾಕಬೇಕು ಪಾರ್ಲಲ್ಲೂ ಇದೇ ಥರ ಕ್ರೀಮ್ಗಳೇ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಅವ್ರಿಗೆ ಯಾವುದನ್ನ ಎಷ್ಟೆಷ್ಟು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತು, ನಮಗೆ ಗೊತ್ತಿಲ್ಲ. ಇಷ್ಟೇ ಡಿಫ್ರೆನ್ಸು. ಇಲ್ಲಾಂದರೆ ನಾವು ಅದನ್ನು ಕಲ್ತ್ಕೊಬಿಟ್ರೆ ನಾವು ಮನೆಯಲ್ಲೇ ಅದೇನೇನೋ ಅವೆಲ್ಲ ಮಾಡ್ಕೊಬೋದು. ನಮ್ಗೆ ಅದ್ರ ಬಗ್ಗೆ ABCD ನಾಲೆಡ್ಜ್ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ವ. ಲೈಟ್ ಬೆಳಕಿಗೆ ಅಷ್ಟೇ ಫ್ರೆಂಡ್ಸ್ ನಾನು ಹಿಂಗೆ ಕಾಣಿಸ್ತೀನಿ. ರಿಯಲಾಗಿ ನೋಡಿದ್ರೆ ಚಳಿ ಜ್ವಳ ತಾಯಿ ತಗಡ್ಸ್ಕೋಬೇಕು ಹಂಗಿದ್ದೀನಿ ನಿಜವಾಗ್ಲೂ. ಸರಿ ಬಿಡು, ಆಯ್ತು ಬಿಡು. ಕಣ್ಣ ಕಠೋರವಾಗೈತೆ, ಭಯಂಕರವಾಗೈತೆ. ಈ ಥರ ಕ್ರೀಮ್ನ ಹಚ್ಕೋಬೇಕು ಫಸ್ಟು. ಆಲ್ರೆಡಿ ಒಂದು ಕ್ರೀಮ್ ತೊಗೊಂಡಿದ್ವಲ್ಲ, ಅದಕ್ಕೆ ಒಂದು ಪೌಡ್ರ್ ಸಿಗ್ತೈತೆ ಕೊಡ್ತಾರೆ ಫ್ರೆಂಡ್ಸ್ ಇದರಲ್ಲೇ. ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಅಲ್ಲೇ ಮಿಕ್ಸ್ ಮಾಡಿ ಹಚ್ಕೋಬೇಕು ಫ್ರೆಂಡ್ಸ್. ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಟ್ಟು ಹಚ್ಕೊಳ್ಳೋಣ, ಆ ಥರ ಸೀನ್ಗಳೇ ಇಲ್ಲ. ಹಿಂಗೆ ಮಿಕ್ಸ್ ಮಾಡಿದ ತಕ್ಷಣ ಅದು ಪಿಂಕ್ ಕಲರ್ ಟರ್ನ್ ಆಗ್ತೈತೆ ವೈಟಿಂದ, ಅಲ್ಲಿಂದ ಅಲ್ಲೇ ಹಚ್ಕೋಬೇಕು. ದೇವ್ರೆ, ಐಬ್ರೋ ಟಚ್ ಆಗದಿದ್ದಂಗೆ ಮಿಕ್ಸ್ ಮಾಡ್ಕೊಳ್ವಾ. ಲೆಟ್ ಸ್ಟಾರ್ಟ್. ಈ ಥರ ಬ್ರಷ್ ಕೊಟ್ಟಿರ್ತಾರೆ ಇದರಲ್ಲೇ. ಐಬ್ರೋ ಟಚ್ ಆದಂಗೆ ಹೆಂಗಪ್ಪ, ಬಿ ಕೇರ್ಫುಲ್, ಅಮೇರಿಕನ್ ಆಗ್ಬಿಡ್ತೀನಿ. ಐಬ್ರೋ ಯಾಕೆ ಕೂಡಿಸ್ಬಿಟ್ಟೈತಲ್ಲ ಫ್ರೆಂಡ್ಸ್ ಅಕ್ಕ. ನನ್ನ ಜಾಗದಲ್ಲಿ ಬೇರೆ ಯಾರು ಹೆಣ್ಮಕ್ಳಿದ್ದೀರಿ? ಓ ಶೇಟ್, ಅರೆಸ್ಟೇ ಮೈ ಬರ್ತ್ಡೇ, ವಾಟ್ ಆರ್ ಯು ಡೂಯಿಂಗ್ ಮೈ ಐಬ್ರೋ, ಹಿಂಗೆ ರುಚಿಗೆದ್ದು ಬಿಡ್ತಾಯಿದ್ರು. ನಾನು ಹಂಗೆಲ್ಲ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ಪಾಪ ಏನೋ ಹಂಗೆಲ್ಲ ಮಾಡಿಬಿಟ್ರೆ ನಮ್ಮ ಐಬ್ರೋ ಸರಿ ಹೋಗ್ತೈತಾ? ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ಹೆಣ್ಮಕ್ಳು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು, ಹೋಗಾಡ್ಬಾರ್ದು. ಸ್ಕಿನ್ ಟೆಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರು ತಗೊಂಡ್ರು ಮೊದಲು ಕೈ ಮೇಲೆ ಟೆಸ್ಟ್ ಮಾಡಿ, ಆಮೇಲೆ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಯಿತು, ಏನೋ ಹೆಚ್ಚು ಕಡಿಮೆ ಅನಿಸ್ತಿಲ್ಲ ಅಂದರೆ ಮಾತ್ರ ಮುಖಕ್ಕೆ ಅಪ್ಲೈ ಮಾಡಿರಿ. ಫ್ರೆಂಡ್ಸ್, ನೆಕ್ಕಿಗೂ ಒಂದ್ಸಲ ಟ್ರೈ ಮಾಡಿ ನೋಡಿದೆ ಫ್ರೆಂಡ್ಸ್. ಒಂದು 2-3 ತಿಂಗಳು ಏನೋ ವಿಡಿಯೋ ಮಾಡಿದ್ದೀನಿ, ನೆಕ್ಕಿಗೂ ಅಪ್ಲೈ ಮಾಡಿದ್ದೆ. ಆದರೆ ಇವತ್ತು ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಚಳಿ ಫುಲ್ಲು. ಅದಕ್ಕೆ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಕೇವಲ 20 ನಿಮಿಷ ಮಾತ್ರ ಬಿಡಬೇಕು ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಪ್ರಾಬ್ಲಮ್ ಆಗ್ತಿದೆ. ಹೇಳೋದಲ್ಲ ಫ್ರೆಂಡ್ಸ್, ಸ್ವಲ್ಪ ಡೇಂಜರಸ್ ಪ್ರಾಡಕ್ಟ್ ಅಂದ್ಬಿಟ್ಟು 20 ನಿಮಿಷ ಬಿಟ್ಟು ವಾಶ್ ಮಾಡೋದು. ಪ್ಲೀಸ್ ಸಪಿ, ದೇವಸ್ಥಾನಕ್ಕೆ ಔಟ್ ಬಂದು ಹಾಕ್ಸ್ಕೋತೀಯಾ? ಹೋಗ್ಲಿಕ್ಕೆ ಕೈ ಮೇಲೆ ಸ್ವಲ್ಪ ಸರಿ, ನೀನು ಹೋಗ್ಬಿಟ್ಟು ಬಾ, ಆಮೇಲೆ ನಾನು ಹಾಕ್ತೀನಿ. ನೀನು ಮಲಗಿದಾಗಾದ್ರೂ ಹಾಕ್ತೀನಿ ಮುಖಕ್ಕೆ. ಬೆಳಗ್ಗೆ ಅಷ್ಟಲ್ಲಿ ಫಾರಿನ್ ಮನೆ ಆಗಿರ್ತೀಯ. ಇದೊಳ್ಳೆ ಸರು ಹೋಯ್ತಲ್ಲ. ದೇವಸ್ಥಾನಕ್ಕ ಹೋಗ್ಬಿಟ್ಟು ಪಾ, ಒಳ್ಳೇದಾಗಲಿ. ಓಕೆ ಫ್ರೆಂಡ್ಸ್, 20 ಮಿನಿಟ್ಸ್ ಆಯಿತು. ತೊಳಿಬೇಕಾದ್ರೂ ಇದಕ್ಕೆಲ್ಲ ಟಚ್ ಆಗದಿದ್ದಂಗೆ ತೊಳಿತೀನಿ ಫ್ರೆಂಡ್ಸ್. ಯಾವುದಕ್ಕೂ ಯಾಕಬೇಕು ತೊಳ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಮಂಗಲ್ಯಂ ತಂತು ನಾನೇನ ಮಮ್ಮ ಜೀವನ ಹೇತುನಾ. ಬೇಡ, ನಂಗೆ ಮದುವೆ ಇಷ್ಟ ಇಲ್ಲ. ಈ ಬುದ್ಧಿ ತಾಳಿ ಕಟ್ಟುವಾಗ ಬಂದಿಲ್ವೇ? ಬೇಡದಿರೋ ಟೈಮಲ್ಲೆಲ್ಲ ಬತ್ತೈತೆ.
ಸಿ ಫ್ರೆಂಡ್ಸ್, ಹೌ ಇಸ್ ಮೈ ಬ್ಯೂಟಿಫುಲ್ ಫೇಸಸ್? ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ಟ್ಯಾನ್ ರಿಮೂವ್ ಆಗ್ತೈತೆ ಫ್ರೆಂಡ್ಸ್. ನಿಜವಾಗ್ಲೂ ಬ್ಲೀಚಿಂಗ್ ಪೌಡ್ರ್ ಫ್ರೆಂಡ್ಸ್ ಇಲ್ಲೆಲ್ಲ ಹಾಕಿಲ್ಲಲ್ಲ ನಾನು. ಪ್ಯಾಚ್ ಹೆಂಗೆ ಕಾಣಿಸ್ತೈತೆ. ಇದು ಪರ್ಮನೆಂಟ್ ಅಲ್ಲ ಫ್ರೆಂಡ್ಸ್, ಟೆಂಪ್ರವರಿ. ಇದು ವಾಶ್ ಮಾಡಿದ್ದಾದ್ಮೇಲೆ ಸೋಪ್ ಹಾಕಿ ವಾಶ್ ಮಾಡಬಾರ್ದು ಫ್ರೆಂಡ್ಸ್. ಹಂಗೆ ವಾಶ್ ಮಾಡಿದಾದ್ಮೇಲೂ ಇದೇ ಮಾಯ್ಶ್ಚರೈಸರ್ ಕ್ರೀಮ್ ಥರ ಕೊಡ್ತಾರೆ, ಇದನ್ನೇ ಹಚ್ಬೇಕು, ಬೇರೆ ಯಾವುದೂ ಹಚ್ಚಂಗಿಲ್ಲ. ನನ್ನ ಮುಖ ಟ್ಯಾನ್ ಆಗಿತ್ತಾ? ನಾನಿರೋದೇ ಕಪ್ಪು ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ತಿದ್ದೆ ಆಗಾಗ. ಜಸ್ಟ್ ಟ್ಯಾನ್ ಅಷ್ಟೇ ಫ್ರೆಂಡ್ಸ್, ಇದು ಟ್ಯಾನು. ನಾವೇನು ಕಪ್ಪಗಿಲ್ಲ ಹೆಣ್ಮಕ್ಳು ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ನನ್ನ ತಮ್ಮಂದ್ರೆಲ್ಲ ಬೆಳ್ಳಗವ್ರೆ, ನಾನು ಯಾಕೆ ಕಪ್ಪು ಹುಟ್ಟಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಗಂಡ್ಮಕ್ಳು ಹೆಂಗಾರ ಹುಟ್ಲಿ ನಡೀತಿದೆ, ಹೆಣ್ಮಕ್ಳು ಕಪ್ಪು ಹುಟ್ಟಿದ್ರೆ ಎಷ್ಟು ಕರ್ಕಿ ಅಂತ ಕರೀತಾರೆ ಗೊತ್ತಾ. ನನಗೆ ಅಡ್ಡೆಸ್ರೇ ಅದೇ ಫ್ರೆಂಡ್ಸ್. ನಮ್ಮ ವಂಶದಲ್ಲೆಲ್ಲ ನನಗೆ ಹಂಗೆ ಕರೀತಾರೆ, ನನಗೆ ಎಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್. ನಮ್ಮ ವಂಶದಲ್ಲಿ ನಾನೇ ಬ್ಲ್ಯಾಕ್ ಇರೋದಾ? ಕಪ್ಪು ಹುಟ್ಟಬಾರ್ದು, ಹುಟ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಪ್ಪು ಹುಟ್ಟಬಾರ್ದು. ನಾವು ಮನುಷ್ಯರೇ ತಾನೆ, ನಮ್ಗೆ ಹಂಗೆ ಅವಮಾನ ಮಾಡಬಾರ್ದು. ಬ್ಲ್ಯಾಕು ಹಂಗೆ ಕಪ್ಪೆ ಕಸ್ತೂರಿ ಅಂತ ರೂಲ್ಸ್ ಎಲ್ಲ ಐತೆ. ಮೊದಲು ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯ ಹೆಂಗಿದೆ ಅಂತ ವಿಚಾರಿಸ್ಕೊಳ್ಳೋರು. ಈಗ ಏನು ಕಪ್ಪಗಾಗ್ಬಿಟ್ಟಿದ್ಯಾ, ಏನು ದಪ್ಪಗಾಗ್ಬಿಟ್ಟಿದ್ಯಾ, ಏನು ಕೂದಲು ಉದ್ರೋಗೈತೆ, ಇದಾ ವಿಚಾರಿಸುವ ವಿಧಾನ ಫ್ರೆಂಡ್ಸ್. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಇದ್ರ ಬದಲು ಮಾತಾಡ್ಸಿಲ್ಲ ಅಂದ್ರೂ ಆಗುತ್ತೆ. ಏನು ಪ್ರಪಂಚನೋ ಏನೋ ಎಲ್ಲಿ ಹೋಗ್ತಿತ್ತೋ ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇದು ನಮ್ಮ ಬರ್ತಡೇ ಸ್ಕಿನ್ ಕೇರ್. ದೀಪ ಹಚ್ಚವ್ರೆ, ರೆಡಿ ಆಗ್ತವ್ರೆ. ಆಂಜನೇಯ ಸ್ವಾಮಿನ ನನ್ನ ಪರವಾಗೂ ಕೇಳ್ಕೊಂಡು ಬಾ. ಇವತ್ತು ನಾನು ಬರಬೇಕಿತ್ತು ಇರೋ ಲೆಕ್ಕ, ಆದರೆ ನನಗೊಂದು ಸ್ವಲ್ಪ ಕೆಲಸಗಳೈತಪ್ಪಿ. ಏನೋ ದೊಡ್ಡದಾಗಿ ಬಟ್ಟೆ ಇಟ್ಕೊಂಡ್ರೆ ಭಕ್ತಿ ಜಾಸ್ತಿ ಅಂತನಾ? ಓಕೆ ಫ್ರೆಂಡ್ಸ್, ಈಗ ನಾನು ಅಡುಗೆಗೆ ಅನ್ನ ಮುದ್ದೆ ಇವೆಲ್ಲ ಮಾಮೂಲಿ ತಿಂತಾನೆ ಇರ್ತೀವಿ. ಈ ಚಳಿಗೆ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರೆ ಶಿವ ಚಪ್ಪರ್ಸ್ಕೊಂಡು ತಿಂತಿದ್ದೆ. ಶಿವಾಗ ಜಾಸ್ತಿ ಇಷ್ಟ, ಅದಕ್ಕೆ ಅದ್ರ ಜೊತೆಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನೆನ್ನೆ ಈ ಬದನೆಕಾಯಿ ತೋರಿಸಿದ್ದಕ್ಕೆ ನೀವು ತುಂಬ ಜನ ಹೇಳಿದ್ರಿ ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಮಾಡಿರಿ ಅಂದ್ಬಿಟ್ಟು. ಎಣ್ಣೆ ಬದನೆಕಾಯಿ ನಾನು ಮಾಡೋದೇ ಇಲ್ಲ ಫ್ರೆಂಡ್ಸ್ ಜಾಸ್ತಿ, ಯಾಕಂದರೆ ನನಗಿದೆ ಸ್ಕಿನ್ ಅಲರ್ಜಿ. ಒಂದೊಂದಲ್ಲ ಫ್ರೆಂಡ್ಸ್ ರೋಗಗಳು. ಅದಕ್ಕೆ ಇದರಲ್ಲಿ ಚೆನ್ನಾಗಿರುವ ಆಯ್ಕೊಂಡು ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಒಂದು 4-5 ಬದನೆಕಾಯಿ ಅಷ್ಟೇ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದೆಲ್ಲ ವೇಸ್ಟ್ ಆಗ್ತೈತೆ, ನಮಗೆ ಸೆಟ್ ಆಗಲ್ಲ ಬದನೆಕಾಯಿ ಫ್ರೆಂಡ್ಸ್. ಉಳಿ ಸಾರುಗಳಿಗೆ ಮಾತ್ರ ನಮ್ಗೆ ಅಡ್ಜಸ್ಟ್ ಆಗೋದು. ಬದನೆಕಾಯಿನ ಹಾಗೆ ಕಟ್ ಮಾಡಿ ಇಡೋಕ್ಕಾಗಲ್ಲ, ಅದಕ್ಕೆ ಒಂದು ಬಟ್ಲಲ್ಲಿ ನೀರು ತಗೋಬೇಕು. ಅದೇ ಬಟ್ಲಿಗೆ ಹೊಸಿ ಉಪ್ಪು ಹಾಕ್ಕೋಬೇಕು. ಒಂಚೂರು ಉಪ್ಪು ಹಾಕ್ಕೊಂಡು ಹಿಂಗೆ 4 ಪೀಸ್ ಕಟ್ ಮಾಡಿ ಒಳಗಡೆ ನಮ್ಮ ಶತ್ರುಗಳಿದಾರ ಅಂತ ನೋಡಬೇಕು. ಅಂದರೆ ಕ್ರಿಮಿಕೀಟಗಳಿಗೆಲ್ಲ ಶತ್ರುಗಳು ಅಂತ ಹೆಸರಿಟ್ಟಿವಿ. ಚೆನ್ನಾಗಿದೆ ಎಳೆ ಬದನೆಕಾಯಿ, ಯಾಕೆ ಸೇಲ್ ಆಗಲಿಲ್ಲ ಅಂತ. ಬದನೆಕಾಯಿ ತಿನ್ನೋರೇ ಇಲ್ವಾ ಈ ಏರಿಯಾದಲ್ಲಿ? ಇಷ್ಟೊಂದು ಬದನೆಕಾಯಿ ವೇಸ್ಟ್ ಮಾಡೋರಲ್ಲ ಅಂಗಡಿಲಿ. ಸಣ್ಣ ಬದನೆಕಾಯಿ ಹಾಕೋತೀನಿ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಫ್ರೆಶ್ ಬದನೆಕಾಯಿಗಿಂತ ಬಾಡೋಗಿರೋ ಬದನೆಕಾಯಲ್ಲೇ ಎಣ್ಣೆ ಬದನೆಕಾಯಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಸಾಫ್ಟಾಗಿ ಬೇಯ್ತೈತೆ ಚೆನ್ನಾಗಿ. ಈ ಥರ 4 ಪೀಸ್ ಮಾಡಿ ಈ ಥರ ಉಪ್ಪು ನೀರಲ್ಲಿ ನೆನೆಸಿಡ್ತೀನಿ ಫ್ರೆಂಡ್ಸ್. ಈ ಥರ ಎಷ್ಟೊತ್ತಿದ್ರೂ ಚೆನ್ನಾಗಿರ್ತಾವೆ ಬದನೆಕಾಯಿ, ಕಪ್ಪಾಗಲ್ಲ ಈ ಥರ. ಓಕೆ ಫ್ರೆಂಡ್ಸ್, ಈಗ ಹಿಟ್ಟು ಕಲಸಿಟ್ಬಿಟ್ಟು ಇದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಬದನೆಕಾಯಿ ಫ್ರೆಂಡ್ಸ್ ಉಪ್ಪು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ಐಟಮ್ ತಗೋಬೇಕು ಫ್ರೆಂಡ್ಸ್. ಚಕ್ಕೆ ಲವಂಗ ಉರ್ಗಡ್ಲೆ ಅದೆಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಕೊತ್ತಂಬರಿ, ಇಲ್ಲಿ ಕೊತ್ತಂಬರಿ ಬೀಜ. ಈಗ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಒಂದು ಬಾಂಡಿ ಇಟ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ 3 ಸೌಟಷ್ಟು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಬೇಕು ಫ್ರೆಂಡ್ಸ್, ಅದಕ್ಕೆ ಎಣ್ಣೆ ಬದನೆಕಾಯಿ ಅಂತ ಹೆಸರಿಟ್ಟಿರೋದು. ಆಮೇಲೆ ಕಟ್ ಮಾಡ್ಕೊಂಡಿರೋ ಬದನೆಕಾಯಿಗಳನ್ನ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಕಡಿಮೆ ಅಂದರೂ ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಎಣ್ಣೆಲಿ ಈ ಥರ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆನಲ್ಲಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಇಲ್ಲಾಂದರೆ ಮಸಾಲೆಗೆ ಡೈರೆಕ್ಟ್ ಹಾಕ್ಬಿಟ್ರೆ ಬೇಯಲ್ಲ ಫ್ರೆಂಡ್ಸ್ ಬೇಗ. ಅದಕ್ಕೆ ಈ ಟೆಕ್ನಿಕ್ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನಗೆ. ತುಂಬ ಪೇಷನ್ಸಿಂದ ಈ ರೆಸಿಪಿ ಮಾಡಿದೆ ಫ್ರೆಂಡ್ಸ್. ಸಖತ್ತಾಗಿ ಬಂತು. ಎಣ್ಣೆನಲ್ಲಿ ಜಾಸ್ತಿ ಹೊತ್ತೇ ಫ್ರೈ ಮಾಡಿಕೊಂಡೆ. ಗೋಬಿ ತಂದ ಯಾಕೆ ನೀನ್ ತಿನ್ನಕ? ಏನಪ್ಪ ಇತ್ತೀಚೆಗೆ ಡೈಲಿ ಸ್ನ್ಯಾಕ್ಸು? ನೀನ್ ನನ್ನ ಏನ್ ಅನ್ಕೊಂಡಿದೀಯಾ ಫ್ರೆಂಡ್ಸ್? ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ, ಜಂಕ್ ಫುಡ್ ತಿನ್ಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ಶಿವನೇ ಯಾಕಪ್ಪ ಹಿಂಗ್ ಮಾಡ್ತೀಯ? ಗಂಡ ಪಾಯ್ಸನ್ ತಂದು ಕೊಟ್ರು ಪರೀಕ್ಷೆ ಮಾಡ್ದಿರ ಪೀಕ್ ತರಬೇಕು ಅಂತ ನಮ್ಮ ಪೂರ್ವಜರು ಹೇಳೋರೆ.
ಫಾರ್ವರ್ಡ್ ಮಾಡೋ ಗಂಡ ಪಾಯ್ಸನ್ ತಂದು ಕೊಟ್ರು ಪರೀಕ್ಷೆ ಮಾಡಿದಿರ ಪೀಕ್ ತರಬೇಕು ಅಂತ ನಮ್ಮ ಪೂರ್ವಜರು ಹೇಳೋರೆ. ಗೋಬಿ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್, ಆದ್ರೆ ಇಲ್ಲಿ ಒಂದು ಸ್ಪಾಟ್ ಅಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಆಂಜನೇಯ ದೇವಸ್ಥಾನ 100 ಜನ ಅರ್ಧ ಗಂಟೆ ನಿಂತ್ಕೊಂಡು ಬಂದ್ಬಿಡು ನೀವು. ಬದನೆಕಾಯಿ ಬೇಗ ಬಿಟ್ಬಿಟ್ಟು ಬಂದು ನೋಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿ. ನೀವು ವಾವ್, ಎಷ್ಟು ಹುಳ ಬೇಯಿಸಿ ಮಾಡೋರಪ್ಪ, ಇಷ್ಟು ಟೇಸ್ಟ್ ಐತೆ. ಬೆಳಕ್ ಮಾಡ್ಬಿಡು. ಪರವಾಗಿಲ್ಲ, ಕಣ್ಣು ಮುಚ್ಕೊಂಡು ತಿಂತೀನಿ, ಹುಳ ಕಾಣಲ್ಲ. ಇಲ್ಲಿ ಫ್ರೆಂಡ್ಸ್ ಸಖತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಪ್ಲೇಟ್ಗಾರ ಹಾಕೊಂತೀನಪ್ಪಿ, ಬೆಳಗ್ಗೆ ಆ ಗ್ಯಾಪಲ್ಲಿ ನಾನು ತಿನ್ಕೊಬಿಡ್ತೀನಿ ಅಂತ ತಾನೆ. ಹೊಟ್ಟೆ ಕಿಚ್ ಮೊಟ್ಟೆ ಕೋಳಿ ತಳೆ ಆರೋದು ತಳೆ ಬೇಕತ್ ನಾವು ಎತ್ಕೊಬತ್ತೀಯಾ? 50-50, ಒಂದು ಪೀಸ್ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಆಗಬಾರ್ದು. ಕಮಿಂಗ್ ಬ್ಯಾಕ್ ರೆಸಿಪಿ ಫ್ರೆಂಡ್ಸ್, ಬದನೆಕಾಯಿನ ಬೇಯಕ್ಕೆ ಇಟ್ಬಿಟ್ಟು ನಾನು ತಿನ್ಕೊಂಡು ಕೂತಿದ್ದೆ. ಇದು ಚೆನ್ನಾಗಿ ಸಾಫ್ಟಾಗಿ ಬೆಣ್ಣೆ ಥರ ಬೇಯಿಸ್ಕೊಬಿಟ್ಟು ಆಮೇಲೆ ಸೈಡಿಗೆ ತಗೊಂಡೆ ಫ್ರೆಂಡ್ಸ್. ಅದೇ ಬಾಣಲಿನಲ್ಲೇ ಈಗ ಮಸಾಲೆ ಫ್ರೈ ಮಾಡ್ಕೊತೀನಿ. 2 ಲವಂಗ, ಸ್ವಲ್ಪ ಚಕ್ಕೆ, ಸೋಂಪು, ಒಂದು ಅರ್ಧ ಸ್ಪೂನು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಅಡುಗೆ ಮಾಡ್ತೀವೋ ಅಷ್ಟು ಟೇಸ್ಟ್ ಬರ್ತಿದೆ ಫ್ರೆಂಡ್ಸ್, ಅಷ್ಟು ಫ್ಲೇವರ್ ಜಾಸ್ತಿ ಇರ್ತಿದೆ. ಆಮೇಲೆ ಟೊಮೊಟೊ ಹಾಕೊಳ್ತಿದ್ದೀನಿ, ಚಿಕ್ಕ ಟೊಮೊಟೊ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮಾಡೋದು ಮಸಾಲೆ ರುಬ್ಬ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಥರನೇ ಎಣ್ಣೆ ಬದನೆಕಾಯಿ ಮಾಡ್ತೀನಿ. ಇನ್ನು ಬೇರೆ ಥರ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ಲಾಸ್ಟಲ್ಲಿ ಧನಿಯಾ ಬೀಜ 2 ಸ್ಪೂನು, ಉರ್ಗಡ್ಲೆ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಎಕ್ಸ್ಟ್ರಾ ಮಸಾಲೆ ಏನಿಲ್ಲ ಫ್ರೆಂಡ್ಸ್, ಖಾರದ ಪುಡಿ ಒಂದು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನು ಹಾಕಲ್ಲ, ಹಂಗೆ ಪ್ಲೈನಾಗಿ ಮಾಡಿದ್ದು ಸಖತ್ತಾಗಿ ಬಂದಿತ್ತು. ಇನ್ನೊಂದ್ಸಲ ಮಾಡ್ಬೇಕಾದ್ರೆ ಇದೇ ಥರನೇ ರೆಸಿಪಿ ಕಾಪಿ ಮಾಡ್ತೀನಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಿಂದ ಹುರಿದಿರೋ ಐಟಮ್ಸ್ ಎಲ್ಲ ಸಪ್ರೇಟ್ ಮಾಡಿ ತಗೋತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಅದೇ ಎಣ್ಣೆಯಲ್ಲೇ ನಾವು ಐಟಮ್ಸ್ ಮಾಡಬೇಕು. ಆಲ್ ಇನ್ ಒನ್ ಫ್ರೆಂಡ್ಸ್. ಈಗ ಹುರಿದಿರೋ ಐಟಮ್ ಎಲ್ಲ ಸೈಡಿಗೆ ತಗೊಂಡಿದ್ದೀನಲ್ಲ, ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ರುಬ್ಬಿ ಇಟ್ಕೋತೀನಿ. ಮತ್ತು ಬದನೆಕಾಯಿನ ಅದೇ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ, ಮಸಾಲೆ ರುಬ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡೆ. ಅಷ್ಟೇ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಮೇನ್ ಉಪ್ಪು ಮರಿಬಾರ್ದು, ಉಪ್ಪು ಹಾಕ್ಕೊಂಡೆ. ಉಪ್ಪು ನೀರಲ್ಲಿ ನೆನೆಸಿದ್ದಕ್ಕೋ ಏನೋ ಬದನೆಕಾಯಿಗೂ ಅಷ್ಟೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ತಿತ್ತು ಫ್ರೆಂಡ್ಸ್. ಈ ಟಿಪ್ನ ನಾನು ಇನ್ಮೇಲೆ ಫಾಲೋ ಮಾಡ್ತೀನಿ. ಬದನೆಕಾಯಿ ಆಲ್ರೆಡಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆಯೂ ಇರಲ್ಲ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಸ್ವಲ್ಪ ಮಸಾಲೆ ಹಿಡೀಲಿ ಅಂದ್ಬಿಟ್ಟು ಅಷ್ಟೇ ಬದನೆಕಾಯಿನ ಬೇಯಿಸ್ಕೊಳ್ಳೋದು. ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡೀಲಿ ಅಂದ್ಬಿಟ್ಟು ತಟ್ಟೆಲ್ಲ ಮುಚ್ಚಿಬಿಟ್ಟು 1-2 ನಿಮಿಷ ಬಿಟ್ಟೆ. ಎಣ್ಣೆ ಈ ಥರ ಮೇಲೆ ತೇಲಿ ಬಂದೈತೆ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ಧಾರಾಳವಾಗಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬದನೆಕಾಯಿ ಮಾಡಿರೋದು ನಾನು. ಓಕೆ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ರೆಡಿ ಆಗೈತೆ. ಈಗ ಕುಕ್ಕಿಂಗ್ ಮಧ್ಯೆ ಸಣ್ಣ ಗ್ಯಾಪ್ ತಗೋಬೇಕು ಫ್ರೆಂಡ್ಸ್, ಯಾಕಂದರೆ ಬರ್ತಡೇ ಡ್ರೆಸ್ಸಸ್ ಸ್ಟಿಚಸ್ ಮಾಡಿಸ್ಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಈಗಲೇ ಕೊಟ್ಬಿಟ್ಟು ಬಂದ್ರಿ. ಶನಿವಾರ ನೈಟು, ನಾಳೆ ಸಂಜೆ ಯಾವಾಗಾದ್ರೂ ಕೊಡ್ತಾರೆ ಅಂತ. ಯಾಕಂದರೆ ನಾಳೆ ನನ್ನ ಗಂಡ ಬಿಸಿ ಫ್ರೆಂಡ್ಸ್, ಇಲ್ಲಾಂದರೆ ಬೆಳಗ್ಗೆನೇ ಕೊಟ್ಬಿಟ್ಟಿರುತ್ತೆ. ಹೋಗೋಣ. ನನ್ನ ಬರ್ತಡೆಗೆ ಶಿವಾಗ ಟಾರ್ಚರ್ ಕೊಡ್ತಾ ಇದ್ದೀನಿ, ಅಷ್ಟಿಷ್ಟಲ್ಲ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ, ನೆಕ್ಸ್ಟ್ ವರ್ಷದಿಂದ ಇಂಟ್ರೆಸ್ಟ್ ಇರಲ್ಲ ಅಂತ ನನಗೆ ಅನಿಸ್ತಿದೆ. ಫೇಸ್ ನೋಡಿ ಫ್ರೆಂಡ್ಸ್, ಪಳ ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಡ್ಕೊಂಡೆ ಹೋಗೋಣಪ್ಪ ಪ್ಲೀಸ್, ಕ್ಯಾಟ್ ವಾಕಲ್ಲಿ. ನಂಗೆ ಶಿವ ಜೊತೆ ನಡ್ಕೊಂಡು ಹೋಗೋಕೆ ಇಷ್ಟ ಫ್ರೆಂಡ್ಸ್. ಬರಟಾಮು, ನಿಮ್ಗೊಂದು ಸರ್ಪ್ರೈಸ್ ಐತೆ. ಯೆಲ್ಲೋ ಕಲರ್ ಡ್ರೆಸ್ ತೊಗೊಂಡಿದ್ದಲ್ಲ ಫ್ರೆಂಡ್ಸ್ ಬರ್ತಡೆಗೆ, ಅದು ತುಂಬ ಕಾಸ್ಟ್ ಆಯಿತು ಅಂದ್ಬಿಟ್ಟು ತುಂಬ ಜನ ಹೆಣ್ಮಕ್ಳು ಹೇಳಿದ್ರಿ, ಆನ್ಲೈನಲ್ಲಿ ಕಮ್ಮಿಗೆ ಐತೆ ಅಂದ್ಬಿಟ್ಟು ನಾನು ಸರ್ಚ್ ಮಾಡಿ ನೋಡಿದೆ. ಅದನ್ನು ವಾಪಸ್ಸಿಸ್ಬಿಟ್ಟು ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಫ್ರೆಂಡ್ಸ್. ಅದು ಬರ್ತಡೇ ದಿನನೇ ನೋಡೋಣ, ಯಾಕಂದರೆ ಬರ್ತಡೇ ಡ್ರೆಸ್ಸು ನೀವು ಫಸ್ಟಿಗೆ ತೋರಿಸ್ಬಾರ್ದಾಗಿತ್ತು ಅಂತ ಒಬ್ಬರು ಸಿಸ್ಟರ್ ಹೇಳಿದ್ರಿ. ಅದಕ್ಕೆ ನೀವಂತೂ ಫುಲ್ ಖುಷಿ ಆಗ್ತೀರಾ ಫ್ರೆಂಡ್ಸ್, ನಾನು ಫುಲ್ ಖುಷಿಯಾಗಿದ್ದೀನಿ. ಅಯ್ಯಪ್ಪ, ಇದೇ ಖುಷಿಗೆ ಸ್ವೆಟ್ರ್ ಹಾಕ್ಕೊಳ್ತೀರಾ, ತಲೆಗೆ ಇದು ಬಟ್ಟೆನ ಕಟ್ಕೊಳ್ತೀರಾ ಬಂದ್ಬಿಟ್ಟು. ಏನಪ್ಪ ಹಿಂಗೈತೆ ಗಡಗಡ ಒಪ್ಪಿ, ಸ್ವೆಟ್ರ್ ಬಿಚ್ಚ ಒಪ್ಪಿ. ಓ, ಫಿಲಮ್ ಹೀರೋ ಆಗಿದ್ರೆ ಇಷ್ಟೊತ್ತಿಗೆ ಸ್ವೆಟ್ರ್ ಬಿಚ್ಚಿ ಒತ್ಸಿ ಒಂದು ಲವ್ ಸಾಂಗ್ ಬಂದಿರೋದು ಸ್ಮಶಾನದೊಳಗೇನೆ. ಸ್ಮಶಾನ ಫ್ರೆಂಡ್ಸ್ ಇಲ್ಲೇ ಹತ್ರನೇ ಫ್ರೆಂಡ್ಸ್, ಹಿಂಗೆ ಕೊಟ್ಬಿಟ್ಟು ಹಿಂಗೆ ಬರ್ತೀವಿ. ಹೆಂಡ್ತಿನ ಕೈ ಹಿಡ್ದು ರೋಡ್ ದಾಟ್ಸೋಣ. ಹಾಂ, ಸೀನ್ಗಳೇ ಇಲ್ಲ ಫ್ರೆಂಡ್ಸ್. ಕನ್ನಡದವರೇ ಕೈ ಹಿಡ್ಕೊಳ್ಳೋದು ಹೇಳ್ಕೊಟ್ಟಿರೋದು. ಒದ್ದಾಡ್ತೈತೆ ಫ್ರೆಂಡ್ಸ್, ಹಾಗೆ ಕೈ ಹಿಡ್ಕೊಂಡಿರೋದು ಆವಾಗ್ಲಿಂದ, ಬಿಡು ಬಿಡು ಅಂತ. ನಾನು ಇನ್ನು ಹೆಂಡ್ತಿ ಅಪ್ಪಿ, ಹೆಂಡ್ತಿ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಯಾಕೆ ಮಾಡ್ಕೊಂಡೆ? ಪಾಪ ರೋಡ್ ಸೈಡ್ ಮೊಬೈಲ್ ಕಿತ್ಕೊಂಡು ಜಂಪ್ ಆಗ್ಬಿಟ್ಟಾರೆ ಯಾರು ಹುಡುಗರು. ನಾವು ಹಿಂಗೆ ಹೋಗಿ ಬರೋಷ್ಟರಲ್ಲಿ ಬಿಗ್ ಬಾಸೇ ಸ್ಟಾರ್ಟ್ ಆಗ್ಬಿಡ್ತು ಫ್ರೆಂಡ್ಸ್. ನನ್ನ ಟಾರ್ಗೆಟ್ ಇದ್ದಿದ್ದೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅಡುಗೆ ಮಾಡಿ ಟಿವಿ ಮುಂದೆ ಇರಬೇಕು ಅಂತ ಅಂದ್ಬಿಟ್ಟು. ಶನಿವಾರ ಭಾನುವಾರ ಮಾತ್ರ ಮಿಸ್ ಮಾಡಲ್ಲ ಫ್ರೆಂಡ್ಸ್. ಸುದೀಪ್ ಅವ್ರು ಮಾತಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಓಕೆ ಫ್ರೆಂಡ್ಸ್, ಬಟ್ಟೆ ಕೊಟ್ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್, ನಾಳೆ ಸಂಜೆ ಸಿಗ್ತಿದೆ. ಎಣ್ಣೆ ಬದನೆಕಾಯಿ ರೆಡಿ ಆಗೈತೆ. ಪಟ ಅಂತ ಒಂದು ಎಲ್ಲ ಕರೆ ಮಾಡ್ಬೇಕು ಫ್ರೆಂಡ್ಸ್. ರಾತ್ರಿ ಹೊತ್ತು ಚಪಾತಿನ ಹಿಟ್ಟನ್ನು ಉಳಿಸಿ ಇಟ್ಕೋಬಾರ್ದು ಫ್ರೆಂಡ್ಸ್, ಚಪಾತಿ ಮಾಡಿ ಇಟ್ಕೋಬೋದು. ಉಳಿಸಿ ಇಟ್ಕೊಂಡ್ರೆ ದರಿದ್ರ ಲಕ್ಷ್ಮಿ ಮನೆ ಇಷ್ಟೊತ್ತಲ್ಲಿ ಹೇಳ್ಬಾರ್ದು, ಅವ್ರ ಹೆಸರು ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ
ಪಟ ಪಟ ಅಂತ ಲೇಯರ್ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್. ಶೆಲ್ಫೇನೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಚ್ಕೊಂಡು ಉಂಡೆ ತಗೊಂಡೆ. ಆವಾಗಲೇ ಗೊತ್ತಾಗಿದ್ದು ಹಿಟ್ಟು ಸ್ವಲ್ಪ ತೆಳ್ಳ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು. ಅಟ್ಲೀಸ್ಟ್ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಆದರೂ ಚಪಾತಿ ಮಾಡಿದ್ರೆ ನನಗೆ ಗೊತ್ತಿರ್ತೈತೆ ಫ್ರೆಂಡ್ಸ್. ನಾನು ಮಾಡೋದೇ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಚಪಾತಿನ ಮರ್ತೋಗ್ಬಿಡ್ತೀನಿ. ಸ್ವಲ್ಪ ತೆಳ್ಳಾಯಿತು, ಅದಕ್ಕೆ ಸ್ವಲ್ಪ ಇಗ್ತಾ ಇಲ್ಲ, ಅಂಟ್ಕೋತೈತೆ ಆ ಥರ. ಹೆಂಗೋ ಕಷ್ಟಪಟ್ಟು ಮಾಡಿದೆ, ಇಲ್ಲಾಂದರೆ ನೀಟಾಗಿ ಶೇಪ್ ಬರೋದು ಗೊತ್ತಲ್ಲ ಫ್ರೆಂಡ್ಸ್. ಈ ಥರ ಮುಡ್ಸ್ಬಿಟ್ಟು ಲೇಯರ್ ಚಪಾತಿ ಮಾಡಿದ್ರೆ 3 ಲೇಯರ್ ಬರ್ತೈತಲ್ಲ, ಅದಕ್ಕೆ ಟೇಸ್ಟ್ ಎಕ್ಸ್ಟ್ರಾ ಇರ್ತೈತೆ ಅಂದ್ಬಿಟ್ಟು ಪಟ ಪಟ ಅಂತ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಕೇಳಿಸ್ಕೊಂಡೇನೆ ನೋಡಿದ್ರೆ ಫ್ರೆಂಡ್ಸ್ ಹಿಟ್ಟು ಕಡಿಮೆ ಕಲಿಸ್ಬಿಟ್ಟಿದ್ದೀನಿ ಇವತ್ತು. ಅಳತೆ ಗೊತ್ತಾಗ್ದಿರಾ ಕರೆಕ್ಟಾಗಿ ಬರೀ 8 ಚಪಾತಿ ಆದರೂ ಪರವಾಗಿಲ್ಲ. ಶಿವ ಒಂದು 5 ತಿಂತೈತೆ, ನಾನೊಂದು 3 ತಿಂತೀನಿ ಅಂತೆಲ್ಲ ಇಮ್ಯಾಜಿನ್ ಮಾಡಿಕೊಂಡೆ. ಆದರೆ ಟೇಸ್ಟ್ ಎಕ್ಸ್ಟ್ರಾ ಇರೋದಕ್ಕೆ ಎಲ್ಲ ಚಪಾತಿನೂ ಶಿವನೇ ತಿಂತು. ಪರವಾಗಿಲ್ಲ, ಶಿವ ಹೊಟ್ಟೆ ತುಂಬ ಖುಷಿಯಾಗಿ ಊಟ ಮಾಡಿದ್ರೆ, ಜಾಸ್ತಿ ಊಟ ಮಾಡಿದ್ರೆ ನನಗೆ ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ಇವತ್ತು ಅಡುಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ. ಯಾಕಂದರೆ ಎಣ್ಣೆ ಬದನೆಕಾಯಿ ಅಷ್ಟು ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಎಣ್ಣೆ ಬದನೆಕಾಯಿ ಅಷ್ಟು ಟೇಸ್ಟ್ ಬಂದಿದ್ದು. ಆ ರೆಸಿಪಿನೇ ಮಾಡದೇ ಇರೋಳು, ಇಷ್ಟಪಡದೇ ಇರೋಳು ಇನ್ಮೇಲೆ ಬದನೆಕಾಯಿ ತಂದಾಗಲ್ಲ ಈ ರೆಸಿಪಿ ಮಿಸ್ಸೇ ಮಾಡಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು. ಬಿಸಿ ಬಿಸಿ ಚಪಾತಿ, ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ. ಬದನೆಕಾಯಿ ಬದನೆಕಾಯಿ ನಿಂಗೂ ಆಯ್ತಪ್ಪ, ತಣ್ಣಗಾಗ್ಲಿ ಇರು, ಬಾಯಿಗಂತ ಕೊಡು. ತಿನ್ನಿಸ್ಬೇಕು ಅವನಿಗೆ. ನೀನು ಈಗಲೇ ತಿಂತೀಯಾ? ಆಯ್ತು, ಎತ್ಕೊಬತ್ತೀನಿ. ತಗೊಳ್ಳಿ ಸರ್. ಪಲ್ಯ ಖಾರ ಜಾಸ್ತಿ, ಚಟ್ನಿ ಅವೆಲ್ಲ. ಬರೀ ಚಪಾತಿ ತಾನೇ ತಿನ್ನೋದು ನೀನು? ಇದು ಲಾಸ್ಟ್ ಚಪಾತಿ ಫ್ರೆಂಡ್ಸ್. ಪೂರಿ ಥರ ಹುಬ್ಬಿ ಬಂದೈತೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಚಪಾತಿ ಕಾಂಬಿನೇಷನಲ್ಲಿ ಮಾಡಿರೋದು. ಶಿವಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ಆವಾಗಲಿಂದ ಹೇಳ್ತಿದ್ದೆ ಸಕ್ಕತ್ತಾಗೈತೆ ಅಂತ. ಇನ್ಮೇಲೆ ಆಗಾಗ ಶಿವಾಗೋಸ್ಕರ ಆದರೂ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಶಿವನ ಬದನೆಕಾಯಿ ತಿನ್ನಲ್ಲ, ಆದರೂ ಚಪ್ಪರ್ಸ್ಕೊಂಡು ತಿಂತೈತೆ ಅಂದರೆ ಇದೇ ರೆಸಿಪಿನೇ ಮಾಡ್ಕೊಡ್ತೀನಿ ಇನ್ಮೇಲೆ. ಇನ್ನೊಂದು ಚಪಾತಿ. 6 ಚಪಾತಿ ತಿನ್ನೋದು, ಇನ್ನು ಎಕ್ಸ್ಟ್ರಾ ತಿನ್ನಲ್ಲ. ಇನ್ನೆರಡು ನನಗೆ ಉಳ್ಕೋತೈತೆ ಅಂತ ಅಂದ್ಕೊಂಡೆ. ಕೇಳಿ ಈಸ್ಕೊಂಡು ತಿಂತಾಯಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ರೆಸಿಪಿ. ತಗೊಳ್ಳಿ. ಇನ್ನೊಂದು ಚಪಾತಿ ಬೇಕಾ? ನಿಂಗೂ ಬೇಕೇನಾ? ತಮ್ಮ ನೀನು ಅನ್ನ ತಿನ್ವೇರಪ್ಪ. ಅನ್ನ ತಿನ್ವೆ ಆಯ್ತಾ? ಹಾಲು ಕಾಯಿಸ್ತೀರ ಹಂಗೆ? ಹಸಿ ಹಾಲು ಕುಡಿದ್ರೆ ಕಾಯಿಲೆ ಬರ್ತಾವಪ್ಪಿ. ಪ್ಯಾಕೆಟ್ ಹಾಲು ಅದೇನು ಡೈರೆಕ್ಟ್ ಹಸುವಿಂದ ಬಂದರೆ ಹಸಿ ಹಾಲು ಕುಡಿಬೋದು. ಚೆನ್ನಾಗಿ ಕಾಯಿಸಿ ಕುಡಿಬೇಕು. ಪ್ಯಾಕೆಟ್ ಅಲ್ಲಿ ಹಂಗೆ ಅರ್ಧಂಬರ್ಧ ಕುಡಿಬಾರ್ದು. ಈಗ ಡ್ರೆಸ್ಸು ಒಲೆಗೆ ಕೊಟ್ಟನಲ್ಲ ಫ್ರೆಂಡ್ಸ್, ಅದ್ರ ವೇಲುಗಳವು ಹಂಗೆ ಬಿದ್ದಾವೆ. ತಾಮು ಅನ್ನ ತಿನ್ವೀರಪ್ಪ ನೀನು. ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಲೈಫಲ್ಲೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ಟೇಸ್ಟಿಯಾಗಿ ಮಾಡಿರೋದು. ಸಕ್ಕದಾಗಿದ್ದು. ತಂಗಳು ಚಿತ್ರಾನ್ನ ಜೊತೆ ತಿನ್ನಕ್ಕಂತ ನೆಕ್ಸ್ಟ್ ಲೆವೆಲ್ ಇತ್ತು. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡ್ಬಾ. ಕವಿತಾ ಸುಂಗೇನಹಳ್ಳಿ ಸಿಸ್ಟರ್ ವಿಶ್ ಹ್ಯಾಪಿ ಬರ್ತಡೇ. ಆರಾಧ್ಯ ನೆಕ್ಸ್ಟ್ ಮಂತ್ ಇನ್ನೂ ಎಲ್ಲೋ ಐತೆ, 5ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಭಾನುಪ್ರಿಯ 4ನೇ ತಾರೀಕು ನೆಕ್ಸ್ಟ್ ಮಂತ್ ವಿಶ್ ಹ್ಯಾಪಿ ಬರ್ತಡೇ. ದುಶಾಂತ್ 2ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ರೂಪೇಶ್ 20ನೇ ತಾರೀಕು 10ನೇ ವರ್ಷದ ವಿಶ್ ಹ್ಯಾಪಿ ಬರ್ತಡೇ. ಪ್ರಜ್ಞಾ 12ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್.